ಶ್ರೀ ಗುರುವೇ ಸಕ್ರೆ ಆಗರವೇ ಸೋತ್ಯಾನ ಸಾಗರವೇ ಅನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು ಗುರುವೇ ಭಕ್ತರ ಕಲ್ಪಾತರುವೇ ಸಜ್ಜನ ಮಾನು ಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ವಾದಿತ್ರೇ ಮಲದೋಣಿ ರಾಶಕನೇಯನಗೆ ಕೃಪೆಯಾಗು ಕಾರ್ಯಕಾರಣ ಭಕ್ತಿ ತೋರ್ಯ ತಾಮಸದ ಚಿತ್ತೂರ್ಯಾಯಡರಿಂಗಿ ಧೈರ್ಯವಾಗಿ ಗುರು ನನಗೆ ರಾಧಿಕವೆಂದು ಜಗದಲ್ಲಿ ಸಾರುತ್ತೆಯ ನಿಗಮ ಶ್ರುತಿ ಕೇಳಿ ಗುರುವೇ ನಿಮ್ಮ ಪದಯುಗವ ಬನ್ನಿಪ್ಪೆನು ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿ ಕನವೆಂದು ಸಲ್ಲಿಗೊಮ್ಮೊಮ್ಮೆ ನತಿಪೇ ನಂ ಗುರುರಾಯ ಸಲ್ಲಿಲೆಯಿಂದ ನಿಂದಾಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಿಮ್ಮ ಚರಣವನ್ನು ನುತಿಸುವೆನು ಕರುಣಾದಿಂದನಗೆ ಜೀವಿಗಳಿಗೋರ್ಗಾರನೆ ಕಾರಣ ಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತ ನಂದರ್ಗಿರ್ಪೆ ನಡಿಗೆ ಕೃಪೆಯಾಗು ಶಿವನ ಸನ್ನಿಧಿಯಾರ್ಗೆ ಭವ ಮರಣ ಉಂಟೆಂದು ಪಾದ ಪದ್ಮ ಸನ್ನಿಧಿಯ ಬಯಸೆ ಬಂದವನಗೆ ಗುರುವೇ ನಾನು ತನ ಶಬ್ದ ಪಾನಿಯಿಂದಗೆ ಒಂದು ಜ್ಞಾನ ಶ್ರೀ ಗುರುವೇ ನೀ ನುಡಿಸಿದಂತೆ ಮಾನದಲ್ಲಿ ನುಡಿವೆ ಮಾತೆ ಗೊಮ್ಮೆ ಮಾರುಡಿಯಾತ ಕೊಡುವಂತೆಯ ನೀ ಹೊಕ್ಕು ನುಡಿಗೊಟ್ಟ ಪರಿಹಾರ ನುಡಿವೆ ನೀ ಗುರುವೇ ಯಂತ್ರವಾಹಕರ ಹಸ್ತಾಂತರ ಬೊಂಬೆ ಅದು ತಂತ್ರದಿಂದಾಡು ತೆನ್ನಾಡಿಸುವ ಸ್ವತಂತ್ರ ಶ್ರೀ ಗುರುವೇ ಕೃಪೆಯಾಗು ಸ್ವಾನುಭಾವದ ನೆರೆಯಾನೇನಬಲ್ಲೆ ನೀನೇ ಒಳಹೊಕ್ಕು ನುಡಿಸಿದೊಡನೆ ನಾನುಡಿವೆ ಗುರುವೇ ಹಲವು ಮಾತೇನು ನಲಿದು ಪಾದವನಿಲವೇ ಸುಕ್ಷೇತ್ರ ನಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೊರಡು ಕೊರಡು ಬರಡು ಹಯನಾಗುವುದು ಕೊರಡಂಗೆ ಕಣ್ಣು ಬಹುದು ನಿನ್ನಲು ಮೇಂದಿರೇನೆ ಗುರುವೇ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಯಂಬಲಿ ಅನ್ನ ಭಾವ ಹರಿಯಿತ್ತು, ಸ್ವಯಂಬಲ್ಲಿ ಸರ್ವಜ್ಞನಾದೇನು. ವಯಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು. ಇಂತೆ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು. ಆನು ನೀನು ಬಸವ 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 ಎನ್ನುತ್ತಿರದನೆಯ ಗುಹೇಶ್ವರ. ಭಕ್ತಿ ಭಂಡಾರಿ ಮಹಾತ್ಮ ಬಸವಣ್ಣವರನ್ನು ಹೃದಯ ಕುಂಬಲದಲ್ಲಿ ಧ್ಯಾನಿಸಿ ಕಲ್ಯಾಣ ನಾಡಿನ ನಡೆದಾಡಿ ದೇವರಾಗಿರ್ತಕ್ಕಂಥ ಶತಾಯುಷಿ ಪರಂ ಪೂಜನೆ ಚನ್ನಬಸವ ಪಟ್ಟದೇವರನ್ನ ನೆನೆದು ಪರಂ ಪೂಜನೆಯ ಉಭಯ ಅಪ್ಪಗಳ ಚರಣಕ್ಕೆ ಭಕ್ತಿಪೂರ್ವಕ ವಂದಿಸಿ ವೇದಿಕೆಯವರಂತ ಇರುವರ ಪೂಜ್ಯರ ಚರಣಕ್ಕೆ ವಂದಿಸಿ ತಮಿಳು ಭಕ್ತಿಯ ಶೋಮಶಾರ. ವಚನ ದರ್ಶನ ಇದು ಇಷ್ಟು ದಿನಗಳವರೆಗೆ ಶಿಷ್ಯ ಗುರುಗಳನ್ನ ಪ್ರಶ್ನೆ ಮಾಡ್ತಿದ್ದ. ತನ್ನ ಜೀವನವನ್ನ ಶಾಂತಪೂರ್ಣಗೊಳಿಸಬೇಕಾದ್ರೆ ಏನೇನು ಮಾಡಬೇಕು. ಅವಾಗ ಗುರು ದಿನಾಲ ಆತನಿಗೆ ಹೇಳ್ತಿದ್ರು ಇದೊಂದು ಮಾಡಬೇಕಂತ. ಹಾಗ ಗುರು ಶಿಷ್ಯರ ಸಂವಾದ, ಅಲ್ಲಿ ಶಾಂತಿ ಜೀವನದ ವಿಕಾಸ. ಹಾಗ ಜೀವನದಲ್ಲಿ ನಮ್ಮ ಜೀವನವನ್ನ ಸುಖಮಯಗೊಳಿಸ್ಬೇಕಾಗಿತ್ತಂದ್ರ ಗುರುವನ್ನ ಹೇಳ್ತಿರ್ತಾರ. ಹಾಗ ಗುರು ಹೇಳಿದ ಮಾತನ್ನ ಬದುಕಿನಲ್ಲಿ ಅಳವಡಿಸ್ಕೊ ಹೋದಂಗ ನಮ್ಮ ಜೀವನ ಸುಖಿಯಾಗ್ತದೆ. ಅದಕ್ಕೆ ಭಾರತ ದೇಶ ಎಷ್ಟು ಶ್ರೀಮಂತ ಆಗಲಿಕ್ಕೆ ಬಹುದೊಡ್ಡ ಕಾರಣ ಅಂದ್ರ ಒಂದು ಗುರುಗಳು ಅದಾರಂತ. ಹಾಗ ಅಂತ ಗುರುವಿನ ಮಾತನ್ನ ಯಾರ್ಯಾರ ಜೀವನದಲ್ಲಿ ಅಳವಡಿಸ್ಕೊಡ್ತಾರ ಅವ್ರ ಜೀವನ ಸುಖಿಯಾಗ್ತದೆ. ಅದಕ್ಕ ಅಂತ ಹಲವಾರು ದೇಶದಲ್ಲಿ ಮಹಾತ್ಮರು ಆಗಿ ಹೋಗಿದ್ದಾರೆ. ಹಾಗ ಅಂತ ಒಳ್ಳೆ ಅನುಭವಿಗಳ ದೇಶ ಇದು ಭಾರತದ. ಇದೇ ನೆಲದಲ್ಲಿ ಒಬ್ಬರು ಉತ್ತಮ ಚಂದ ಗಾಂಧಿ ಅಂತ ಆಗಿ ಹೋದರು. ಅವರು ಮಹಾತ್ಮ ಗಾಂಧೀಜಿಯವರು ಅಜ್ಜ. ಅಂತ ಉತ್ತಮ ಚಂದ ಗಾಂಧಿಯವರು ಪೋರಬಂದರ್ ಹತ್ತಿರ ಇರುವಂತ ರಾಜನ ದಿವಾನರಾಗಿದ್ದರು. ಅಂತ ಆಗಿನ ಕಾಲದ ಆ ರಾಜನ ದಿವಾನ್ ಅಂದ್ರೆ ಒಂದು ಅರ್ಥಮಂತ್ರಿ ಇದ್ದಂಗ. ಅಂತ ಉತ್ತಮ ಚಂದ ಗಾಂಧಿ ಮನೆಯಲ್ಲಿ ಒಂದು ವಿವಾಹ ಕಾರ್ಯಕ್ರಮ ಇತ್ತು. ಅವ್ರ ಮಗನ ಮದುವೆ. ಮತ್ತ ಅಂತ ಅರ್ಥಮಂತ್ರಿಯ ಮಗನ ಮದುವೆ ಅಂದ ಮೇಲೆ ಎಲ್ಲಾ ಕಡೆ ಜನ ಬರಕ್ ಶುರುವಾದರು. ಅಷ್ಟು ಬಹುದೊಡ್ಡ ವಿಜೃಂಭಣೆಯಿಂದ ಮದುವೆ ಆಯಿತು. ಎಲ್ಲಾ ಅಧಿಕಾರಿಗಳು, ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಎಲ್ಲರೂ ಬರಕ್ ಶುರು ಮಾಡಿದ್ರು. ಬಂದರು ಅಂತ ಅರ್ಥಮಂತ್ರಿ ಮಗನ ಮದುವೆ ಅಂತಂದ್ರ ಎಲ್ಲರೂ ತಮ್ಮ ತಮ್ಮ ಕಾಣಿಕೆ ಬೆಳ್ಳಿ ಬಂಗಾರ ಮುತ್ತು ರಕ್ತ ಎಲ್ಲಾ ಕೊಡಕ್ ಶುರು ಮಾಡಿದ್ರು. ಇದು ಅವರಿಗೆ ಗೊತ್ತಾಯ್ತು, ಉತ್ತಮ ಚಂದ ಗಾಂಧಿ ಅವರಿಗೆ. ಅವಾಗ ಅವ್ರು ಏನ್ ಮಾಡಿದ್ರ ಅಂದ್ರ ತಮ್ಮ ಕಾರ್ಯದರ್ಶಿಗೆ ಸೆಕ್ಯೂರಿಟಿ ಕರೆದು ಹೇಳಿದ್ರು, ಮದ್ವೆಗೆ ಬಂದವರು ಯಾರು ಏನೇನು ಕಾಣಿಕೆ ಕೊಡ್ತಾರ ಎಲ್ಲವನ್ನು ಕೂಡ ಒಂದು ಪೈ ಕೂಡ ಲೆಕ್ಕ ಇಡಬೇಕು. ಆಯ್ತಂತ ತಿಳ್ಕೊಂಡು ಆತ ಅವರು ಉತ್ತಮ ಚಂದ್ರ ಹೇಳಿದ ಹಾಗೆ ಆತ ಪ್ರತಿಯೊಂದು ಕೂಡ ಲೆಕ್ಕ ಇಡಕ್ ಶುರು ಮಾಡ್ದ. ಒಂದು ಪೈ ಸಮಿತಿ ಯಾರೇನೇ ಕೊಟ್ಟಾರ ಎಲ್ಲಾ ಆತ ಸಂಗ್ರಹ ಮಾಡಿ ಇಟ್ಟಿದ್ದ. ಇಷ್ಟು ಬೆಳ್ಳಿ, ಇಷ್ಟು ಬಂಗಾರ, ಇಷ್ಟು ರೊಕ್ಕ ಯಾರೇನೇನು ಕೊಟ್ಟರು ಪ್ರತಿಯೊಂದು ಕೂಡ ಆತ ಅವ್ರು ಹೇಳಿದ್ರು ಒಂದು ಪೈ ಸಮೇತ ಹತ್ತಿತ್ತಾಗಬಾರದು, ಪ್ರತಿಯೊಬ್ಬರು ಕೂಡ ಲೆಕ್ಕ ಇರಬೇಕಂತ. ಹಾಗ ಇಡೀ ಮದುವೆ ಆಯಿತು. ಎಲ್ಲಾ ರಾಶಿ ಸಂಪತ್ತು ಬಂದಿತ್ತು. ಅಂತ ರಾಶಿ ಸಂಪತ್ತು ಬಂದಿತ್ತು. ಮದುವೆ ಮಗ ಉತ್ತಮ ಚಂದ್ರ ಕೇಳಿದ್ರು, ಎಲ್ಲಾ ಲೆಕ್ಕ ಇಟ್ಟೇನಂತ. ಅವ್ರು ಹೇಳಿದ್ರು ಎಲ್ಲಾ ಲೆಕ್ಕ ಇಟ್ಟೇನಂತ. ಇಡೀ ಎಲ್ಲಾ ಸಂಪತ್ತು ತಕೊಂಡು ಬಂಡಿ ತುಂಬಿದ್ರು. ಮದುವೆ ಎಲ್ಲ ಮುಗಿತು. ಎತ್ತಿನ ಗಾಡಿ ಎಲ್ಲಾ ಸಂಪತ್ತು ತುಂಬಿದ್ರು.
ಆ ಸಂಪತ್ತನ್ನ ತುಂಬಿ ಅದನ್ನು ಗಂಟು ಕಟ್ಟಿ ಗಾಡಿಯನ್ನು ತುಂಬಿಕೊಂಡು ಅವರು ನಡೆದರು. ಎಲ್ಲಿಗೆ ಅಂದ್ರ ಪೋರಬಂದರಕ್ಕೆ ಹೋಗ್ತಾ ಇದ್ರು. ಇಲ್ಲಿ ರಾಜ ಅದನ ಅರಮನೆ ಕಡೆ ಗಾಡಿ ತುಂಬಿಕೊಂಡು ನಡೆದ್ರು, ಎಲ್ಲಾ ಸಂಪತ್ತು ತಕೊಂಡು. ಅವಾಗ ಸಂಪತ್ತು ಇದು ರಾಜನಿಗೆ ಕೊಟ್ಟು ಹೇಳ್ತಾರ, ಇದು ತಮ್ಮ ಸಂಪತ್ತು ತಾವು ತಕ್ಕೋಬೇಕಂತ. ರಾಜ ಅಂತಾನ, ಅದು ನಿಮ್ಮ ಮನೆಗೆ ಬಂದ ಸಂಪತ್ತದು, ಅದು ನನ್ನ ಸಂಪತ್ತಲ್ಲ. ನಿಮ್ಮ ಮದುವೆಗಾಗಿ, ನಿಮ್ಮ ಮಕ್ಕಳ ಮದುವೆಗಾಗಿ ಜನ ಖುಷಿಯಿಂದ ಕೊಟ್ಟ ಸಂಪತ್ತು, ಅದು ನಿಮಗೆ ಸಲ್ಲದು, ಅದು ನಮಗಲ್ಲ ಅಂತ. ಅವಾಗ ಉತ್ತಮ್ ಚಂದ್ರ ಗಾಂಧಿ ಅವರೊಂದು ಮಾತು ಹೇಳ್ತಾರ, ಆ ಸಂಪತ್ತು ನಿಜವಾಗಿ ನಮ್ ಬರಲಿಲ್ಲ, ಅದು ಉತ್ತಮ ಚಂದ್ರ ನೋಡಿ ಜನ ಹಣ ಕೊಟ್ಟಿಲ್ಲ, ದಿವಾನ ನೋಡಿ ಹಣ ಕೊಟ್ಟಾರಂತ. ನಾನು ನಿಮ್ಮ ಆಸ್ಥಾನದ ದಿವಾಣ ಇರೋದ್ರಿಂದ ದಿವಾಣ ಅದೇನಂತ ತಿಳ್ಕೊಂಡು ಜನ ಹಣ ಕೊಟ್ಟ ಹೊರತು ನಾನು ಉತ್ತಮ ಚಂದ್ರ ನೋಡಿ ಹಣ ಕೊಟ್ಟಿಲ್ಲ. ಅದಕ್ಕೆ ನಾನು ಅರ್ಥಮಂತ್ರಿ ಇರ್ತಿಲ್ಲ ಅಂದ್ರೆ ಜನ ಬಂದು ಹಣ ಕೊಡ್ತಿರ್ಲಿಲ್ಲ. ಅದಕ್ಕೆ ನಾನು ಹುದ್ದೆಗೆ ನೋಡಿ ಜನ ಕೊಟ್ಟಾರ ಹೊರತು ನನಗಲ್ಲ. ಅದಕ್ಕೆ ಆ ಹುದ್ದೆ ಕೊಟ್ಟವರು ತಾವಿರೋದ್ರಿಂದ ಈ ಸಂಪತ್ತು ದೇಶಕ್ಕಾಗಿ ಮೀಸಲಿರಲಿ, ಅದು ತಮಗಾಗಿ ಇರಲಿ ಅಂತ ಇವ್ರು ಹೇಳಿದ್ರು. ರಾಜ ಅಂತಾನ, ಅದು ನಿನಗಾಗಿ, ಅವರಂತಾರ ಅದು ದೇಶಕ್ಕಾಗಿ. ಯಾಕೆ? ನನ್ನ ಹುದ್ದೆ ನೋಡಿ ಜನ ಕೊಟ್ಟಿದ್ದು ಹೊರತು ನನ್ನ ಮಕ್ಕಳು ನೋಡಿ ನನಗೆ ನೋಡಿ ಅಲ್ಲ ಅಂತ. ಇಂತಹ ಪ್ರಾಮಾಣಿಕತೆ ಅವರು. ಹಾಗ ಅಂತವ್ರ ದೇಶದಲ್ಲಿ ಆಗಿ ಹೋಗಿದಾರ. ಅಂತ ಪ್ರಾಮಾಣಿಕತೆ ಇರಬೇಕಾಗಿತ್ತಂದ್ರೆ ಸ್ವಲ್ಪ ಕೂಡ ಬಯಕೆ ಇರಲಿಲ್ಲ. ಇಂಥ ಅವಸ್ಥೆ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಂತ ಮನಸ್ಥಿತಿ ಬರಬೇಕಲ್ಲ. ಸ್ವಲ್ಪ ಹಣ ಕೊಟ್ಟರೆ ಬೇಡ ಅನ್ನೋದು ದೂರು. ಅಷ್ಟೆಲ್ಲ ರಾಶಿ ರಾಶಿ ಸಂಪತ್ತು ಬಂದಿರೋದು ನನಗಾಗಿಲ್ಲ, ಅದು ದೇಶಕ್ಕಾಗಿ ಮೀಸಲಿದೆ ಅಂತ ಭಾವ ಬರೋದು ಅದು ಸಾಮಾನ್ಯ ಅಲ್ಲ ಅಂತ. ಹಾಗ ಅಂತ ಮನಸ್ಸು ಒಳ್ಳೆಯವರಿಗೆ ಸಂತರ ಮನಸ್ಸು ಅಂತ ಕರೆಯಕ್ಕೆ ಶುರು ಮಾಡುತ್ತೆ. ಹಾಗ ಶರಣರ ಮನಸ್ಸು ಕೂಡ ಹೀಗೆ ಇತ್ತು. ಅವರ ಮನಸ್ಸು ಎಲ್ಲ ಕೂಡ ಬೈಕಳಿ ಇರಲಿಲ್ಲ ಅಂತ. ಎಲ್ಲ ಇದ್ದ ಸಮೇತ ಅವರು ದೇಶಕ್ಕೆ ಮೀಸಲಂತಂದ್ರು, ಶರಣರು ದೇವರಿಗೆ ಮೀಸಲಂತಂದ್ರು. ಇದೇ ವ್ಯತ್ಯಾಸ. ಅವರು ದೇಶಕ್ಕಾಗಿ ಬದುಕಿದ್ರು, ಅವರಾದರು. ಇವರು ದೇವನಿಗಾಗಿ ಬದುಕಿದರು. ಎಲ್ಲಾ ಸಂಪತ್ತು ಎಲ್ಲಾ ದೇವನಿಗಾಗಿ ಮೀಸಲಂತ. ಹಾಗ ತನ್ನ ಬದುಕಿನ ಎಲ್ಲಾ ಸಂಪತ್ತು ದೇವನಿಗೆ ಮೀಸಲ, ತನ್ನ ಬದುಕೆಲ್ಲಾ ದೇವನಿಗೆ ಮೀಸಲಂತ ಸಂತರು ಶರಣರು ಬಾಳಿದರು. ಹಾಗ ಅವರು ಬದುಕನ್ನ ಸಾಗಿಸಿ ಕೆಲವು ಮಾತನ್ನು ಜಗತ್ತಿಗೆ ಹಂಚಿದರು. ಅವರು ಹೇಳ್ತಾರ, ಅರಿವೇ ಗುರು, ಆಚಾರವೇ ಶಿಷ್ಯ. ಅರಿವೇ ಗುರು, ಆಚಾರವೇ ಶಿಷ್ಯ, ಪರಿಣಾಮವೇ ತಪ. ಪರಿಣಾಮವೇ ತಪ, ಸಮತೆ ಎಂಬುದು ಯೋಗದ ಆಗು. ಮಹಾಲಿಂಗ ಕಲ್ಲೇಶ್ವರ. ಅಷ್ಟ 3-4 ಸಾಲಿನ ವಚನ. ಹಾವೇನಾಳ ಕಲ್ಯರು ಒಂದು 3-4 ಮಾತನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಜೀವನ ಶಾಂತಿಪೂರ್ಣ ಆಗ್ಬೇಕಾಗಿತ್ತಂದ್ರೆ ಏನ ಮಾಡಬೇಕು ಅನ್ನೋದನ್ನ ಅವರು ಈ 3 ಸಾಲದಲ್ಲಿ ಅವರು ಹೇಳ್ತಾ ಇದ್ದಾರೆ. 4 ಸಾಲಿನಲ್ಲಿ ಏನ ಮಾಡ್ಬೇಕಂದ್ರ ಅರಿವೇ ಗುರು, ಆಚಾರವೇ ಶಿಷ್ಯ, ಪರಿಣಾಮವೇ ತಪ. ಹಾಗ ಅರಿವೆಂದರೆ ಏನು? ಹಾವೇನಾಳ ಕಲ್ಯ ಅಂದ್ರೆ ಅವರು ಹಾಡುಗಾರರು. ಅವರು ವೀಣೆಯನ್ನು ನುಡಿಸ್ತಿದ್ರು. ಅಂತ ಅತ್ಯಂತ ಪ್ರಾಮಾಣಿಕ ಜೀವನನ್ನ ಸಾಗಿಸಂತ ಹಾವೇನಾಳ ಕಲ್ಯ ಅವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಅರಿವೇ ಗುರು. ಗುರು ಅಂದರೆ ಏನು? ಯಾರಲ್ಲಿ ಅರಿವದ ಅವರಿಗೆ ಗುರು ಅಂತ ಕರಿಬೇಕಂತ. ಎಲ್ಲಿ ಅರಿವದ ಅಲ್ಲಿ ಅವರು ಗುರುಗಳು ಅಂತ. ಹಾಗ ಗುರುಗಳು ಯಾರಿಗೆ ಅನ್ಬೇಕು? ಎಲ್ಲಿ ಅರಿವದ, ಯಾರಲ್ಲಿ ಅರಿವದ, ಯಾರಲ್ಲಿ ಜ್ಞಾನದ, ಯಾರಲ್ಲಿ ತಿಳುವಳಿಕೆದ ಅವರಿಗೆ ನಾವು ಗುರು ಅಂತ ಕರಿಬೇಕು. ಹಾಗ ಅರಿವಂದ್ರೆ ಅದೊಂದು ಜ್ಞಾನ ಇದ್ದಂಗ, ಅದೊಂದು ದೀಪ ಇದ್ದಂಗ. ದೀಪ ಎಲ್ಲಿ ಇರ್ತದೆ ಅಲ್ಲಿ ಕತ್ತಲೆ ಬರೋದಿಲ್ಲ ಅಂತ. ಹಾಗ ಎಲ್ಲೆಲ್ಲಿ ದೀಪ ಅದ ಎಲ್ಲಾ ಕಡೆ ಬೆಳಕತ್ತಂತ. ಹಾಗ ಗುರುಗಳಂದ್ರ ಅದು ಜ್ಞಾನ. ಅರಿವು ಅಂತಂದ್ರೆ ಅದು ಜ್ಞಾನ. ಹಾಗ ಯಾರ ಹತ್ತಿರ ಜ್ಞಾನ ಅದ ಅವ್ರಿಗೆ ನಾವು ಗುರು ಅಂತ ಕರಿಬೇಕು. ಎಲ್ಲಿ ಕತ್ತಲೆ ಸುಳಿಯೋದಿಲ್ಲ ಅದಕ್ಕೆ ಬೆಳಕಂತ ಕರಿಬೇಕು. ಹಾಗೆ ಇಲ್ಲಿ ಅಜ್ಞಾನ ಕೂಡ ಸ್ಪರ್ಶ ಮಾಡೋದಿಲ್ಲ, ಅಜ್ಞಾನ ಸುಳಿಯೋದಿಲ್ಲ, ಅವರಿಗೆ ಗುರು ಅಂತ ಕರಿಬೇಕು. ಹಾಗ ಅಂತವರು ಗುರುಗಳು ಸಮೀಪಕ್ಕೆ ಹೋಗಬೇಕು. ಹಾಗ ಅರಿವೇ ಗುರು, ಆಚಾರವೇ ಶಿಷ್ಯ, ಪರಿಣಾಮವೇ ತಪ, ಸಮತೆ ಎಂಬುದು ಯೋಗದ ಆಗು. ಹಾಗ ನಾವು ನಮ್ಮ ಜೀವನದಲ್ಲಿ ಸಮಸ್ಥಿತಿಯನ್ನು ಉಂಟಾಗಬೇಕು, ಶಾಂತಿ ನಮ್ಮ ಜೀವನದಲ್ಲಿ ಬರಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಅದನ್ನ ನಾವು ತಪವನ್ನ ಮಾಡಬೇಕಂತ. ಅಂತ ತಪಸ್ಸನ್ನ ಮಾಡಬೇಕಾದ್ರೆ ಏನು ಮಾಡಬೇಕು? ಸ್ವಲ್ಪ ನಾವು ಶಿಷ್ಯನಾಗಬೇಕಂತ. ಶಿಷ್ಯನಾಗಬೇಕಾದ್ರೆ ಏನು ಮಾಡಬೇಕು ಅಂತ ಗುರುವಿನ ಸಮೀಪಕ್ಕೆ ಹೋಗಬೇಕು.
ಅಂತ ಗುರು ಎಂತವ್ರು ಇರ್ತಾರ, ಗುರು ಯಾರಿಗೆ ಅನ್ಬೇಕು? ಅವ್ರು ಹೇಳ್ತಾರ, ಯಾರಲ್ಲಿ ಅರಿವದ ಅವರಿಗೆ ಗುರು ಅನ್ಬೇಕು ಅಂತ. ಗುರುವಿನ ಹತ್ರ ಹೋದ್ರ ಏನಾಗ್ತದೆ ಅನ್ನೋದನ್ನ ಅವರು ಮುಂದಿನ ಸಾಲುಗಳಲ್ಲಿ ಅವರು ಹೇಳ್ತಾ ಇದ್ದಾರೆ. ಹಾಗ ಯಾರಲ್ಲಿ ಅರಿವದ ಅಂತವರಿಗೆ ನಾವು ಗುರು ಅಂತ ಕರಿಬೇಕು. ಅಂತ ಗುರುಗಳು ಏನ್ ಮಾಡ್ತಾರ ಅಂದ್ರ ನಮ್ಮ ಜೀವನ ಬೆಳಿಗ್ಗೆ ಶುರು ಮಾಡ್ತಾರೆ. ಒಂದು ದೇಗುಲದೊಳಗಡೆ ಒಂದು ದೀಪ ಇತ್ತು. ಹೀಗೆ ದೀಪ ತನ್ನಷ್ಟು ತಾನು ಉರಿತಾ ಇತ್ತು. ಅಲ್ಲಿ ಒಬ್ಬ ವ್ಯಕ್ತಿ ಬಂದ. ಹೊರಗ ರಾತ್ರಿಯಲ್ಲಿ ಆ ದೇಗುಲದಲ್ಲಿ ದೀಪ ಉರಿತಾ ಇತ್ತು. ಒಬ್ಬ ಶ್ರೀಮಂತ ವ್ಯಕ್ತಿ ಒಳಗೆ ಬಂದು ನೋಡದ, ದೀಪ ಉರಿಯಾಕತ್ತಿತ್ತು. ಒಳಗೆ ಬಂದಂದ, ಏನು ಬರೀ ಕತ್ತಲೆ ಅದಂತ ಅಂದ. ಹೊರಗೆಲ್ಲಾ ಕತ್ತಲಿತ್ತು. ಅಂತ ಕತ್ತಲೆ ಒಳಗೆ ಆತ ಒಳಗೆ ಹೋಗಿದ್ದ. ಆತ ಅಂದ, ಹೊರಗೆಲ್ಲಾ ಕತ್ತಲೆ ಅದಂತ. ಅವಾಗ ಅಲ್ಲಿ ಇರುವಂತ ದೀಪ ಕೇಳ್ತು, ಕತ್ತಲೆ ಇಲ್ಲದ? ಅವಾಗ ಆತ ಹೇಳ್ದ, ಹೊರಗೆಲ್ಲಾ ಕತ್ತಲೆ ಅದ ಅಂತ. ಇಲ್ಲಲ್ಲ, ಕತ್ತಲೆ ನಾನು ನೋಡ್ಲಿಲ್ಲ ಅಂತ ಆತ ದೀಪ ಹೇಳ್ತು. ನಾನು ಕತ್ತಲೆ ನೋಡ್ಲಿಲ್ಲ, ನಾನು ಕತ್ತಲೆ ತೋರಿಸು ಅಂತ. ಅವಾಗ ಆತ ಶ್ರೀಮಂತ ವ್ಯಕ್ತಿ ಹೇಳ್ದ, ಹಾಗಾದ್ರೆ ನೀವು ಹೊರಗೆ ಬಂದು ನೋಡು, ಹೊರಗೆಲ್ಲಾ ಕತ್ತಲೆ ಅದಂತ. ಅದು ದೀಪ ಹೇಳ್ತು, ನನಗೆ ಹೊರಗೆ ಬರಕ್ ಆಗುದಿಲ್ಲ, ನೀನೇ ಎತ್ಕೊಂಡು ಹೋಗು ಅಂತ. ಆಯ್ತಂತ ತಿಳ್ಕೊಂಡು ಆ ಪಣತಿ ಆ ದೀಪ ಆತ ಕೈಯಾಗಿ ಹಿಡ್ಕೊಂಡು ಹೊರಗೆ ಬಂದು ನೋಡ್ತಾನ. ಎಲ್ಲೆಲ್ಲಿ ಹೋಗ್ತಾನ, ಬರೀ ಬೆಳಕೇ ಬೆಳಕ. ಎಲ್ಲಾ ಕಡೆ ತಿರುಗಾಡದ, ಬರೇ ಬೆಳಕ. ಕತ್ತಲೆ ಕಾಣಲಿಲ್ಲ. ಎಲ್ಲಾ ಕಡೆ ಹುಡುಕಿದ, ಕತ್ತಲೆ ಸಿಗಲಿಲ್ಲ. ಕೊನೆಗೆ ಹೋಗಿ ಮತ್ತೆ ದೀಪ ಅಲ್ಲಿ ಇಟ್ಟ. ಅವ ದೀಪ ಹೇಳ್ತು, ಎಲ್ಲಿ ಕತ್ತಲೆ ಅದ? ಸುಳ್ಳು ಹೇಳ್ತಿಯಲ್ಲ. ಅವ ಅಂದ, ಇಲ್ಲ, ನಾನು ಹೊರಗೆ ನೋಡಿದ ಕತ್ತಲೆ ಇತ್ತು, ಆದ್ರೆ ಈಗ ಮಾತ್ರ ಕತ್ತಲೆ ಕಾಣಲಿಲ್ಲ ಅಂತ. ಅವಾಗ ಅದು ದೀಪ ಇಟ್ಟು ಮತ್ತೆ ಹೊರಗೆ ಬಂದು ನೋಡ್ತಾರ, ಮತ್ತೆ ಕತ್ತಲೆ. ಅವಾಗ ಅಂದ, ಹೊರ ಮತ್ತೆ ಕತ್ತಲದ, ದೀಪ ಎಲ್ಲದ ತೋರಿಸ ನಡಿ ಅಂತ. ಅವಾಗ ಎಲ್ಲಿವರೆಗೆ ನಿನ್ನ ಕೈಯಾಗ ದೀಪದ ಅಲ್ಲಿವರೆಗೆ ಕತ್ತಲಿಲ್ಲ, ಬೆಳಕದಂತ. ಯಾವಾಗ ದೀಪ ಇಟ್ಟಿವಿ ಬರ ಕತ್ತಲೆ ಅಂತ. ಹಾಗೆ ಎಲ್ಲಿವರೆಗೆ ನಮ್ಮ ಕೈಯಾಗ ದೀಪದ, ಶ್ರೀಮಂತ ಎಲ್ಲಿವರೆಗೆ ದೀಪ ಇತ್ತು, ಎಲ್ಲಾ ಕಡೆ ಬೆಳಕು ಕಾಣ್ತಿತ್ತು. ಯಾವಾಗ ದೀಪ ಇಟ್ಟ, ಕತ್ತಲೆ ಬರಕ್ ಶುರು ಆಯ್ತು. ಹಾಗೆ ನಮ್ಮ ಜೀವನದಲ್ಲಿ ಒಬ್ಬ ಗುರು ಅಂದ್ರ ದೀಪ ಇತ್ತಂಗ. ಎಲ್ಲಿವರೆಗೆ ದೀಪ ಇತ್ತು, ಎಲ್ಲಾ ಕಡೆ ಬೆಳಕಿತ್ತು. ದೀಪ ಹೋಯ್ತು, ಕತ್ತಲೆ ಆವರಿಸ್ತತ್ತು. ಹಾಗೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ಬರೀಬೇಕಂದ್ರ ಒಬ್ಬ ದೀಪ ಹಂಗ ಒಬ್ಬ ಗುರು ಬೇಕಾಗ್ತಾರ. ಎಲ್ಲೆಲ್ಲಿ ಗುರುಗಳದಾರ ಅಲ್ಲೆಲ್ಲಾ ಜ್ಞಾನ ದೀಪಗಳದ. ಹಾಗ ದೀಪ ಇಲ್ಲ, ಎಲ್ಲಾ ಕತ್ತಲೆ ಅಂತ. ಹಾಗ ವಚನಗಳು, ಶರಣರ ಮಾತುಗಳದೊಂದು ದೀಪ ಇತ್ತಂಗ, ಅರಿವಿನ ಮಾತುಗಳು. ಅಂತ ದೀಪಗಳು ನಾವು ಕೈಯಾಗಿ ಹಿಡ್ಕೊಂಡ್ವಿ, ನಮ್ಮ ಜೀವನ ಬೆಳಗಾಕ್ ಶುರು ಆಗ್ತದ. ನಾವು ದೀಪ ಇಟ್ಟಿವಿ, ಕತ್ತಲೆ ಬರಾಕ್ ಶುರು ಆಗ್ತದ. ಹಂಗ ನಮ್ಮ ಜೀವನ ಬೆಳಗ್ಬೇಕಾಗಿತ್ತಂದ್ರ ಒಂದು ದೀಪ ಹಿಡಬೇಕಾಗ್ತದ. ಯಾವುದು? ವಚನ ದೀಪನ ಹಿಡಿಬೇಕು. ಯಾಕಲ್ಲಿ ಅರಿವಿ ಜ್ಞಾನದ ಮಾತುಗಳದಾವಂತ. ಅಂತ ಜ್ಞಾನದ ದೀಪನ ಹಿಡಿಬೇಕು ಅಂತ. ಅಂತ ಸಿಗದಿದ್ದರೆ ಏನ್ ಮಾಡಬೇಕು? ಯಾರಲ್ಲಿ ಜ್ಞಾನವನ್ನ ಅದ ಅವರ ಸಮೀಪಕ್ಕೆ ಹೋಗೋದನ್ನ ಕಲಿಬೇಕಂತ. ಹಾಗ ಅವರಿಗೆ ನಾವು ಗುರು ಅಂತ ಕರಿತೀವಿ. ಎಲ್ಲಿ ಅಂತ ಜ್ಞಾನದ ದೀಪದ, ಯಾರಲ್ಲಿ ಜ್ಞಾನದ ಅವರಿಗೆ ನಾವು ಗುರು ಅಂತ ಕರಿಬೇಕು. ಅರಿವೇ ಗುರುವಾಗಿ, ಯಾರಲ್ಲಿ ಅರಿವದ ಅವರಿಗೆ ನಾವು ಗುರು ಅಂತ ಕರಿಬೇಕು. ಆಚಾರವೇ ಶಿಷ್ಯನಾಗಿ. ಆಗ ಹಂತ ಗುರುವಿನ ಸಮೀಪಕ್ಕೆ ಹೋಗಿ ಏನು ಮಾಡಬೇಕು ಅಂದ್ರೆ ನಾವು ಆಚಾರವಂತನಾಗ ಶಿಷ್ಯನಾಗಬೇಕು. ಶಿಷ್ಯನಾಗಬೇಕಂದ್ರೆ ಏನು ಮಾಡಬೇಕು? ಶಿಷ್ಯ ಯಾರಿಗೆ ಅನ್ಬೇಕಂದ್ರೆ ಯಾರ ಆಚಾರ ಉಳ್ಳವರು ಅದಾರ ಅವರಿಗೆ ಶಿಷ್ಯನಾಗಿ ಕರಿಬೇಕು. ಗುರುವಿನಲ್ಲಿ ಅರಿವಿರಬೇಕು, ಶಿಷ್ಯನಲ್ಲಿ ಆಚಾರ ಇರಬೇಕು. ಅರಿವುಳ್ಳವ ಗುರು, ಆಚಾರವುಳ್ಳವ ಶಿಷ್ಯ. ಹಾಗ ಶಿಷ್ಯ ಅಂದ್ರೆ ಆಚಾರವಂತನಾಗಬೇಕು. ಏನು ನೋಡಬೇಕು ಅದನ್ನ ನೋಡಬೇಕು, ನೋಡಬಾರ್ದನ್ನ ನೋಡಬಾರದು, ಕೇಳಬಾರ್ದನ್ನ ಕೇಳಬಾರದು, ತಿನ್ನಬಾರ್ದನ್ನ ತಿನ್ನಬಾರದು. ಹಾಗ ತನ್ನ ನಡತೆಯನ್ನ ಶುದ್ಧವಾಗಿ ಇಟ್ಕೋಬೇಕು. ಆತನಿಗೆ ಆಚಾರವಂತ ಅಂತ ಕರೀತಾರೆ. ಹಂತಾತ ಶಿಷ್ಯನಾಗಕ್ಕೆ ಶುರು ಮಾಡ್ತಾನೆ. ಅರಿವೇ ಗುರುವಾಗಿ, ಆಚಾರವೇ ಶಿಷ್ಯನಾಗಿ. ಅಂತ ಜ್ಞಾನವುಳ್ಳವ ಗುರು, ಆಚಾರವುಳ್ಳವ ಶಿಷ್ಯ. ಅಂತ ಶಿಷ್ಯ ಏನ ಮಾಡ್ಬೇಕಂದ್ರ ಗುರು ಏನನ್ನ ಹೇಳ್ತಾರ ಅದನ್ನ ಬದುಕಿನಲ್ಲಿ ತರಬೇಕು, ಅಳವಡಿಸ್ಕೋಬೇಕು. ಅದಕ್ಕೆ ಜೀವನ ಅಂದ ಮೇಲೆ ಬರೇ ಜೀವನ ನಡೆಯೋದಿಲ್ಲ. ಜೀವನದಲ್ಲಿ ಎಲ್ಲಾ ತರದ ಕಷ್ಟಗಳು ಬರ್ತಿರ್ತಾವ. ಅದಕ್ಕೆ ಏನ ಮಾಡ್ಬೇಕಂದ್ರ ಮುಂದಿನ ಸಾಲದಲ್ಲಿ ಹೇಳ್ತಾರ, ಪರಿಣಾಮವೇ ತಪ. ಪರಿಣಾಮ ಅಂದ್ರ ಅವಗತ ಮಾಡ್ಕೊಳ್ಳೋದು, ತಪ ಅಂದ್ರ ಸಹನಶೀಲನಾಗಿರೋದು. ಪರಿಣಾಮವೇ ತಪ. ಹಾಗೆ ನಮ್ಮ ಜೀವನದಲ್ಲಿ ಏನೇನು ಬರ್ತಿರ್ತಾವ ಅದನ್ನ ತಡ್ಕೋದನ್ನ ಕಡಿಬೇಕಂತ. ತಾಳ್ಮೆ ನಮ್ಮ ಜೀವನದಲ್ಲಿ ಬರಬೇಕು. ಅದಕ್ಕೆ ನಾವು ತಪ ಅಂತ ಕರೀತಾರೆ. ಅರಿವೇ ಗುರುವಾಗಿ,
ಆಚಾರವೇ ಶಿಷ್ಯನಾಗಿ, ಪರಿಣಾಮವೇ ತಪವಾಗಿ. ಹಾಗ ನಾವು ತಪಸ್ವಿಯಾಗಿ ಜಗತ್ತಿನಲ್ಲಿ ಬದುಕಬೇಕು. ತಾಳ್ಮೆಯ ಜೀವನದಲ್ಲಿ ತಕ್ಕೋಬೇಕು. ಯಾರಲ್ಲಿ ತಾಳ್ಮೆ ಇರುತ್ತೋ ಅವ್ರ ಜೀವನದಲ್ಲಿ ಬೆಳಕು ಶುರು ಆಗ್ತಾರೆ. ಹಾಗೆ ಎಲ್ಲೆಲ್ಲಿ ತಾಳ್ಮೆಯಾದ ಎಲ್ಲಾ ವ್ಯಕ್ತಿಗಳು ಬೆಳೀತಿರ್ತಾರೆ. ಹಾಗ ಜೀವನದಲ್ಲಿ ಮನೆಯಲ್ಲಿ ಒಂದು ತಾಯಂದರಿಗೆ ಯಾಕೆ ಬೆಲೆ ಅದ? ತಾಯಂದರಿಗೆ ತಾಳ್ಮೆ ಅಂತ ಕರಿತಿರ್ತಾರೆ. ಯಾಕೆ? ಅವರು ಹುಟ್ಟಿದ ಮನೆಗೂ ತಾಳ್ಕೋತಾರ, ಪಟ್ಟ ಮನೆ ಕೂಡ ತಾಳ್ಕೋತಾರ. ಯಾಕೆ? ಅಲ್ಲಿ ತಂದೆ ತಾಯಿಂದು ಅಣ್ಣ ತಮ್ಮಂದು ಕೂಡ ಅನ್ಸ್ಕೋತಾರ. ಇಲ್ಲಿ ಪತಿ ಮಕ್ಕಳು ಅತ್ತಿ ಮಾವ ಎಲ್ಲ ಕೂಡ ಅನ್ಕೋತಾರ. ಯಾಕೆ? ಎರಡೂ ಕಡೆಯಿಂದ ಅವರು ತಡ್ಕೊಳ್ಳೋದು ಸ್ವಭಾವ ಅವರಲ್ಲದಂತ. ಅಂತ ಅವ್ರು ತಡ್ಕೋತಾರ ಅಂತ ತಿಳ್ಕೊಂಡೆ ಮನೆ ಬೆಳಗಾಕ್ ಶುರು ಆಗ್ತದಂತ. ಯಾಕೆ? ಅವರಲ್ಲಿ ತಡ್ಕೊಳ್ಳೋ ಗುಣ ಅದ, ತಾಳ್ಮೆ ಗುಣ ಅದಂತ. ಹಾಗ ನಾವು ಜೀವನದಲ್ಲಿ ಯಶಸ್ವಿ ಆಗಬೇಕಾಗಿತ್ತಂದ್ರ ಪ್ರತಿಯೊಬ್ಬರಲ್ಲಿ ತಾಳ್ಮೆ ಬೇಕಾಗ್ತದೆ, ಸಹನಶೀಲತೆ ಬೇಕಾಗ್ತದೆ. ಹಾಗ ಕಷ್ಟ ಬಂತಂದ್ರೂ ಕೂಡ ನಾವು ಸಹನಶೀಲನಾಗಬೇಕು. ಸುಖ ಬಂದ್ರು ಕೂಡ ನಾವು ಅದನ್ನ ತಿಳ್ಕೋಬೇಕು. ಸುಖ ಬಂದ್ರೆ ಉಬ್ಬೋದಲ್ಲ, ದುಃಖ ಬಂದ್ರೆ ಕುಗ್ಗೋದಲ್ಲ. ಎರಡು ನಾವು ಹೆಂಗ್ ಮಾಡ್ಬೇಕಂದ್ರ ಸಮನಾಗಿ ತಕೊಂಡು ಹೋಗಬೇಕು. ಅದಕ್ಕೆ ಹವಿನೊಳ ಕಲ್ಯ ಮುಂದಿನ ಸಾಲದಲ್ಲಿ ಹೇಳ್ತಾರ, ಸಮಧಿ ಎಂಬುದು ಯೋಗದ ಆಗುರೂಢ. ಹಾಗ ನಾವು ಯೋಗಿ ಆಗಬೇಕು. ಯೋಗಿ ಅಂದ್ರೆ ಏನು? ಜೀವನದಲ್ಲಿ ಯಾರ್ಯಾರ ಜೀವನದಲ್ಲಿ ಸಮತಾಪನ ಬರ್ತದ ಅವರಿಗೆ ಯೋಗಿ ಅಂತ ಕರೀತಾರೆ. ಯಾವುದೇ ಇರಲಿ ಅಲ್ಲಿ ಸಮನಾಗಿ ತಕೊಂಡು ಹೋಗಬೇಕು. ಅವರು ಯೋಗಿ ಆಗಾಕ್ ಶುರು ಆಗ್ತಾರೆ. ಏನೇ ಎಂತಹ ಪ್ರಸಂಗ ಬರಲಿ, ಬೆಕ್ಕದ ಪ್ರಸಂಗ ಬಂದರೆ ಸಮೇತ ಅದು ಸಮನಾಗಿ ತಕೊಂಡು ಹೋಗಬೇಕು. ಹಾಗ ಸಂತರು ಅವ್ರು ಯಾರೇನೇ ಅಂದ್ರೆ ಸಮೇತ ಅದನ್ನ ಸಮನಾಗಿ ತಕೊಂಡು ಹೋದ್ರು. ಅವರು ನನಗಾಗಲ್ಲ ಅಂತ. ಅವರು ನನ್ನ ದೇಹಕ್ಕೆ ಅಂದಾರ, ನನ್ನ ಮನಸ್ಸಿಗೆ ಅಂದಾರ, ನನಗೆ ಬುದ್ಧಿಗೆ ಅಂದಾರ ಅಂತ ತಿಳ್ಕೋತಾರಂತ. ಹೀಗೆ ತಿಳ್ಕೊಂಡ ಬದುಕಾಕ್ ಶುರು ಆಯ್ತಂದ್ರೆ ನಮ್ಮ ಜೀವನ ಸಮಾಧಾನದ ಜೀವನ ಆಗಾಕ್ ಶುರು ಆಗ್ತದೆ. ಹಾಗ ಪರಿಣಾಮವೇ ತಪವಾಗಿ, ಸಮತಿ ಎಂಬುದು ಯೋಗದ ಆಗು ನೋಡ. ಮಹಾಲಿಂಗ ಕಲ್ಲೇಶ್ವರ. ಹಾಗ ಹಂತ ಹವಿನಾಳ ಕಲ್ಯಾಣವರು ಶಿವಗೆ ಸಿದ್ದರಾಮೇಶ್ವರದ ಅತ್ಯಂತ ಸಮೀಪದಲ್ಲಿ ಉಳ್ಳವರು. ಇಡೀ ಜೀವನ ತುಂಬಾ ಸಿದ್ದರಾಮ ಕೊನೆ ಉಸಿರು ಎಳದವರೆಗೆ ಅವ್ರ ಜೊತೆ ಅವರು ಕಾಲ ತಳೆದವರು. ಅಂತ ಹವಿನಾಳ ಕಲ್ಲಯ್ಯ ಬಹಳ ಚಲೋ ಮಾತನ್ನ ಅವ್ರ ಜೀವನದಲ್ಲಿ ಹೇಳಿದಾರ. ಹಾಗೆ ನಮ್ಮ ಜೀವನದಲ್ಲಿ ಏನಿರ್ಬೇಕಂದ್ರೆ ಈ ಮೂರು ಮಾತನ್ನ ನಾವು ಗುರುವಿನ ಸಮೀಪಕ್ಕೆ ಹೋಗಬೇಕು. ಅಂತ ಗುರು ಜೀವನದಲ್ಲಿ ಬಹಳ ದೊಡ್ಡ ಕೆಲಸ ಮಾಡ್ತಿರ್ತಾರೆ. ಗುರು ಅಂದರೇನು? ಉಳ್ಳವರಿಗೆ ಗುರು ಅಂತ ಕರೀತಾರೆ. ಹಾಗ ಯಾರ್ಯಾರ ಜೀವನದಲ್ಲಿ ಗುರು ಸಿಕ್ಕಾರ ಅವ್ರ ಜೀವನ ಬೆಳಗಾಕ್ ಶುರು ಆಗ್ತದೆ. ಹಾಗ ಗುರುನ ಹತ್ತಿರ ಬಹುದೊಡ್ಡ ಜೀವನದ ಅನುಭವ ಇರ್ತದೆ. ಅಂತ ಅನುಭವ ಇರೋದ್ರಿಂದ ಅವ್ರ ಜೀವನ ತಾನೊಂದು ಅನುಭವನ ಜಗತ್ತಿಗರು ಹಂಚಕ್ ಶುರು ಮಾಡ್ತಾರೆ. ಅದಕ್ಕೆ ಅವ್ರ ಜೀವನ ಕೂಡ ಸುಖಿ ಆಗ್ತದೆ. ಅವ್ರ ಸಮೀಪಕ್ಕೆ ಯಾರ್ಯಾರು ಬಂದ ಅವ್ರ ಜೀವನ ಸಮೇತ ಅವರು ಸುಖಿ ಮಾಡೋದನ್ನು ಕಲಿತಿರ್ತಾರೆ. ಅದಕ್ಕೆಲ್ಲಾ ಕಷ್ಟವನ್ನು ಪರಿಹಾರ ಮಾಡುವಂತ ಸಾಮರ್ಥ್ಯ ಅವ್ರ ಗುರಿಗೆ ಇರ್ತದೆ. ಅದಕ್ಕೆ ನಮ್ಮಲ್ಲಿ ಸಮತಾ ಗುಣ ಬರಬೇಕಾಗಿತ್ತಂದ್ರ, ತಾಳ್ಮೆ ಬರಬೇಕಾಗಿತ್ತಂದ್ರ, ಜೀವನದಲ್ಲಿ ಆಚಾರವನ್ನು ಅಳವಡಿಬೇಕಾಗಿತ್ತಂದ್ರೆ ಏನ ಮಾಡಬೇಕು? ಒಬ್ಬ ಒಳ್ಳೆ ಗುರುವಿನ ಸಮೀಪಕ್ಕೆ ಹೋಗಬೇಕು. ಒಳ್ಳೆ ಗುರುವಿನ ಸಮೀಪಕ್ಕೆ ಹೋದ್ರೆ ಎಲ್ಲಾ ಕೆಲಸ ತನ್ನಷ್ಟು ತಾನು ಆಗಾಕ್ ಶುರು ಆಗ್ತದೆ. ಹಾಗ ಒಂದು ಊರಾಗ ಒಬ್ಬ ಶ್ರೀಮಂತ ವ್ಯಕ್ತಿ, ಆ ಶ್ರೀಮಂತ ವ್ಯಕ್ತಿಗೆ ಆತ ತನ್ನ ಮಗನ ಮದುವೆಯನ್ನ ಮಾಡಬೇಕಂತ ಇಚ್ಛೆ. ಇನ್ನೊಬ್ಬ ಶ್ರೀಮಂತ ವ್ಯಕ್ತಿನ ಹುಡುಕಿ ಆತ ಹೋಗಿ ಮದುವೆಯನ್ನ ಮಾಡೋಕೋ ಸಲುವಾಗಿ ಕೇಳಿಕೊಂಡ. ಇನ್ನೇನೆಲ್ಲಾ ಮಾತುಕತೆ ಆಯ್ತು. ಆತ ಹೇಳ್ದ, ನನ್ನ ಮಗಳನ್ನ ನಿನ್ನ ಕೊಡ್ತೀನಂತ. ಆದ್ರ ಒಂದೇ ಒಂದು ನಿಯಮ, ನೀ ಮದುವೆಗೆ ಬರಬೇಕಾಗಿತ್ತಂದ್ರ ಯಾರು ಕೂಡ ಹಿರಿಯರನ್ನ ಕರ್ಕೊಂಡ ಬರಬಾರ್ದು. ಮನ್ಯಾಗ ಮದುವೆಗೆ ಹಿರಿಯರ ಕರ್ಕೊಂಡು ಬಂದ್ರಿ, ಅನುಭವಗಳು ಕರ್ಕೊಂಡ್ ಬಂದ್ರ ಮದುವೆ ರದ್ದು. ಅಲ್ಲಿ ನಾ ಏನು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಎರಡು ನಿಯಮಗಳು. ಈ ಎರಡು ನಿಯಮನ ಯಾರು ಪಾಲಿಸ್ತಾರ ಅವರಿಗೆ ನನ್ನ ಮಗಳನ್ನ ಕೊಡ್ತೀರಂತ. ಆಯ್ತಂತ ಅಂದರು. ಇನ್ನೇನು ಎಲ್ಲಾ ಕಡೆ ಯಾರು ಕೂಡ ಹಿರಿಯರು ಬರಲಿಲ್ಲ. ಆದ್ರ ಅವ್ರ ಮನೆಯಲ್ಲಿ ಒಬ್ಬ ವಯಸ್ಸಾದ ಸಂತ ಸದೃಶ ವ್ಯಕ್ತಿ ಇದ್ದ, ಬಹುದೊಡ್ಡ ಅನುಭವಿ, ಎಲ್ಲಾ ತಿಳ್ಕೊಂಡವರು. ಅವಂದ, ಈ ನನ್ನ ಮೊಮ್ಮಗನ ಈ ಸಣ್ಣ ಹುಡುಗನ ಮದುವೆ ನೋಡಕ್ ನಾನು ಬರ್ತೀನಂತ. ಅವರಂದ್ರು, ಅಲ್ಲಿ ಅಂತ ನಿಯಮದ ಹಿರಿಯರ ಮದುವೆಗೆ ಬರಬಾರದು, ಎಲ್ಲಾ ಯುವಕರಿಗೆ ಬರಬೇಕು. ಹಿರಿಯರ ಮದುವೆಗೆ ಬಂದ್ರೆ ಮದುವೆ ರದ್ದು. ಅವ ಅಂದ, ನಾ ಅಂತ ಬರೀಬೇಕು. ಹಾಗಾದ್ರೆ ಏನ್ ಮಾಡು? ಡಿಕ್ಕೆ ಕೂಡಿಸ್ಕೊಂಡ್ರು. ಅವನಿಗೆ ಡಿಕ್ಕೆದ ಕೂಡಿಸ್ಕೊಂಡು ಹೋದ್ರು.
ಅವರೆಲ್ಲಾ ಚೆಕಿಂಗ್ ಮಾಡ್ತಾ ಇದ್ರು, ಯಾರದಾರ ವಯಸ್ಸಾದ್ರೆ ಯಾರಿಲ್ಲ ಮತ್ತೆ ಗಾಡಿ ಮುಂದೆ ಬಿಟ್ರು. ಎಲ್ಲಾ ಚಲೋ ಇರಬೇಕು, ವಯಸ್ಸಾದ್ರೆ ಯಾರು ಇರಬಾರ್ದು ಅಂತ ಒಂದು ನಿಯಮ ಇತ್ತು. ಅಲ್ಲಿ ಹೋದ್ರು, ಹೋಗೋಣ ಇನ್ನೇನೆಲ್ಲಾ ಮದುವೆ ಸಮಾರಂಭ ನಡೀತು. ಇನ್ನೇನು ಮದುವೆ ಆಗೋದದ ಅಷ್ಟೊತ್ತಿಗೆ ಆ ಹುಡುಗಿ ತಂದೆಗೆ ಅಜ್ಜ ಇದ್ದ. ಅವಂದ, ಈ ಮದುವೆ ಮಾಡ್ತಾ ಇದ್ದೀರಿ, ಆದ್ರೆ ಎಲ್ಲಾ ಮಕ್ಕಳ ಮದುವೆ ನಾನೇ ಮಾಡೀನಿ, ಈ ಮೊಮ್ಮಗಳ ಮದುವೆ ಮಾಡ್ಬೇಕಂದ್ರೆ ಹೇಳಾರ್ದೆ ಮಾಡಿರಿ. ಅದಕ್ಕ ನನ್ನ ಮೊಮ್ಮಗಳಿಗೆ ಹಂತರ ಮನೆ ಕೊಡಲ್ಲ. ಯಾರ ಮನ್ಯಾಗ ತಿಳುವಳಿಕೆ ಇದ್ದರು ಜನ ಅದಾರ ಅಲ್ಲಿಗಷ್ಟೇ ಕೊಡ್ತೀನಿ. ತಿಳುವಳಿಕೆ ಅರಿವು ಇಲ್ಲದವರು, ತಿಳುವಳಿಕೆ ಇಲ್ಲಾರ್ದವ್ರು ಅದಾರ ಅಂದ್ರ ಅಲ್ಲಿ ನಾ ಕೊಡೋದಿಲ್ಲ. ಅವಾಗ ಆ ಮಗ ಅಂದ, ಎಲ್ಲಾ ನಡೆಸ್ತಾನ ಆಗ್ಯದು, ಸಾವಿರಾರು ಜನ ನೆರೆದಾರ, ದೊಡ್ಡ ಜನ ಎಲ್ಲ ಬಂದಾರ, ಅದಕ್ಕ ಈಗ ಮದ್ವಿ ಮುರಿಸಿದ್ರೆ ಬೇಡ ಅಂತ. ಅವ ಅಂದ, ಇಲ್ಲ ನಾ ಮದ್ವೆ ಹಂಗ ಆಗೋಣಕಿಲ್ಲ, ನನ್ನ ಮೊಮ್ಮಗಳು ಎಂತ ಮನೆಗೆ ನಡೆದಾಳ ಅದು ನಂಗೆ ಗೊತ್ತಾಗಬೇಕು, ಮತ್ತೆ ಏನ್ ಮಾಡ್ಬೇಕು ಹೇಳಂತ ಒಂದು ಪ್ರಶ್ನೆ ಕೇಳಬೇಕು. ಆ ಪ್ರಶ್ನೆಗೆ ಉತ್ತರ ಕೊಟ್ರ ಮದ್ವಿ, ಇಲ್ಲ ಅಂತಂದ. ಮೊದಲೇ ಅವ್ರ ಕಂಡೀಷನ್ ಹಾಕಿದ್ರು, ವಯಸ್ಸಾದ್ರ ತರಬೇಡ್ರಂತ, ಅದು ಒಪ್ಕೊಂಡು ಜನ ಬಂದಿದ್ರು. ಇನ್ನೊಂದು ಪ್ರಶ್ನೆ ಅಂದ್ರೆ ಹೆಂಗ್ ಉತ್ತರ ಕೊಡ್ತಾರ ಅವರು? ಇಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ರ ಮೊಮ್ಮಗಳ ಮದುವೆ, ಇಲ್ಲ ಅಂದ್ರೆ ಮದುವೆ ಇಲ್ಲ ಅಂತ ಮಗ ಅಂದ. ಮತ್ತೀಗ ಅದ್ ತಂದೆ ಮಾತಂತೂ ಮೀರಾಕ್ ಬರೋದಿಲ್ಲ. ಆಯ್ತು, ಏನ್ ಪ್ರಶ್ನೆ ಅದ? ಎಲ್ಲಾ ಸಭೆ ತುಂಬಿದು, ಎಲ್ಲಾ ಬಂದಾರ, ಇನ್ನೇನು ಮದುವೆ ಆಗೋದದ ಅಷ್ಟೊತ್ತಿಗೆ ಅಂದ, ನನ್ನ ಮೊಮ್ಮಗಳು ಅವ ಅಂದನ, ನನ್ನ ಮಗಳ ನಿಮ್ ಕುಡಿಬೇಕಾಗಿತ್ತಂದ್ರ ಇಲ್ಲೇನು ನದಿ ಹರಿಯಾಕತ್ತದ, ನೀರು ನದಿ ಹರಿಯಾಕತ್ತದ. ಈ ನೀರು ನದಿಯನ್ನ ಹಾಲಿ ನದಿ ಹರಿಸಬೇಕು. ಯಾರ ಈ ನೀರಿನ ನದಿಯನ್ನ ನೀರು ತೆಗೆದು ಹಾಲಿ ನದಿ ಹರಿಸ್ತಾರ ಅಂತವರಿಗೆ ನಾನು ಮಗಳು ಕೊಡ್ತೀನಿ. ಹಾಲಿ ನದಿ ಹರಿಸಿದ್ರ ಮದಿ, ಇಲ್ಲ ಅಂತ. ಅವಾಗ ಶ್ರೀಮಂತರಿಗೆ ಆಶ್ಚರ್ಯ ಆಯ್ತು, ಏನ್ ಮಾಡ್ಬೇಕು? ಎಲ್ಲಾ ಜನ ಬಂದಾರ, ಮತ್ತ ನೀರ್ ನದಿ ಹರಿಸೋದ್ ಹೆಂಗ? ಪಟ ಎಲ್ಲರಿಗೂ ಫೋನ್ ಮಾಡಕ್ ಶುರು ಮಾಡದ, ನಿಮ್ ಡೇರಿಗೆ ಎಷ್ಟು ಹಾಲದ, ಎಲ್ಲಾ ಕಡೆ ಟ್ಯಾಂಕರ್ ನೆಟ್ಲಿ ಹಾಲು ತರಿಸೋದದ. ಎಷ್ಟೆಲ್ಲ ಮಾಡಿದ್ರ ಸಮೇತ ಹಾಲು ಆಗೋದು ಕಡಿಮೆ, ಯಾಕೆ ನದಿ ತುಂಬಾ ಹರಿಸ್ಬೇಕಲ್ಲ, ಹೆಂಗ ಮಾಡಬೇಕು? ಕೊನೆಗೆ ಮದಿ ಮುರಿ ಪ್ರಸಂಗ ಬಂತು. ಕೊನೆಗೆ ಡಿಕ್ಕಾಗಿ ಅಜ್ಜ ಕುಂತಿದ್ದ. ಅವ ಅಂದ, ಯಾಕೆ ಮದಿನ ಆಗಿಲ್ಲಲ್ಲ ಅಂತ ಸಮಸ್ಯೆ ಆಗ್ಯದ್ರಿ, ಅದಕ್ಕೂ ಮದಿ ಕ್ಯಾನ್ಸಲ್ ಆಗದ. ಏನು ಸಮಸ್ಯೆ ಏನಂತ ಅಲ್ಲಿ ಆ ಹುಡುಗಿ ತಂದೆ ಪ್ರಶ್ನೆ ಮಾಡ್ಯಾನ. ಇಲ್ಲಿ ಪಕ್ಕದಲ್ಲಿ ನೀರು ನದಿ ಹರಿತದ, ಅದು ಹಾಲಿನಿಂದ ಹರಿಸ್ಬೇಕಂದ, ಹಾಲಿನಿಂದ ಹರಿಸಿದ್ರ ಮದಿ ಮಾಡ್ತಾರಂತ, ಇಲ್ಲ ಅಂತ. ಇಷ್ಟೇನಾ ಅಂತ ಅಂದವ. ಇಷ್ಟೇನಾ? ಮತ್ತೆ ಅಷ್ಟೆಲ್ಲ ಹಾಲೆಲ್ಲಿ ಸಿಗ್ತವ ಅಂತ ಕೇಳದ. ಅದೇನ್ ದೊಡ್ಡ ಮಾತಲ್ಲ ಬಿಡ್ರಿ, ಅವನಿಗೆ ಕೇಳಬೇಕು. ಆಯ್ತು, ನಾವು ಹಾಲಿನ ನದಿ ಹರಿಸಾಕ ನಾವು ತಯಾರಿದೀವಿ, ಮೊದಲು ನೀರ್ ಖಾಲಿ ಮಾಡ್ರಿ, ನಾವು ಆಮೇಲೆ ನೀರ್ ಹಾಳು ಹರಿಸ್ತಂತಂದ್ರು. ಅವಾಗ ಬಂದು ಹೇಳ್ದ, ಆಯ್ತು ನಾವು ನೀರಿನಲ್ಲ ಹಾಲಿನ ನದಿ ಹರಿಸಾಕ ರೆಡಿ ಇದೀವಿ, ಮೊದಲು ನೀರ್ ಖಾಲಿ ಮಾಡ್ರಿ ಆಮೇಲೆ ಹಾಲು ಹರಿಸ್ತಂತಂದ್ರಂತ. ಅವಾಗ ಅಂದ, ಯಾರಾದ್ರಲ್ಲಿ ತಕ್ಕೋರು ವಯಸ್ಸಾದ್ರು ಬಂದಾರಂತ ತಿಳ್ಕೊಂಡ್ರು. ಎಂತ ಉತ್ತರ ಹೇಳ್ತಾರ ಅಂದ್ರೆ ಸಾಮಾನ್ಯವಾದ ಬರೋದಿಲ್ಲ, ಅನುಭವ ಮಾತ್ರ ಬರ್ತತು. ಇಲ್ಲಿ ಯಾರಾದ್ರೂ ವಯಸ್ಸಾದ್ರು ಹುಡುಕ್ರಿ ಅಂತ ಅಂದ್ರಂತ. ಎಲ್ಲಾ ಕಡೆ ಹುಡುಕಾಕ ಶುರು ಮಾಡುದು, ಅವ ಡಿಕ್ಕಾಗಿರು ಸಿಕ್ಕರಂತ. ಹಾಗ ಎಂತ ಜ್ಞಾನ ಉಳ್ಳವರು, ಅನುಭವಗಳು ಈ ಮನ್ಯಾಗ ಅದಾರಂದ್ರ ನನ್ನ ಮೊಮ್ಮಗಳು ಕೊಡ್ತೀನಿ, ಮದುವೆ ಮಾಡ್ರಿ ಅಂತ ಹೇಳಿಬಿಟ್ರು, ಮದುವೆ ಆಯ್ತಂತ. ಹಾಗ ಎಲ್ಲಿ ಅನುಭವಗಳು ಇರ್ತಾರಲ್ಲ ಅವ್ರ ಜೀವನ ಹಿಂಗ ಎಷ್ಟೇ ಸಮಸ್ಯೆ ಬಂದ್ರೆ ಸಮೇತ ಸಮಸ್ಯೆ ಇಲ್ಲದಾಗ ಶುರು ಆಗ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ. ಅದಕ್ಕ ಒಂದು ಮನೆ ಬೆಳಬೇಕಾಗಿತ್ತಂದ್ರ ಮನ್ಯಾಗ ಯಾವ ರೀತಿ ಹಿರಿಯರ್ ಬೇಕಾಗ್ತಾರ.
ಹಾಗ ಸಮಾಜನ ಬೆಳಗಬೇಕಾದ್ರೆ ಒಬ್ಬ ಅನುಭವಗಳ ಗುರು ಬೇಕಾಗ್ತಾರಂತ. ಅಂತ ಅನುಭವಗಳ ಗುರು ಸಿಕ್ಕರ ನಮ್ಮ ಜೀವನ ಸಮೇತ ಎಷ್ಟೇ ಸಮಸ್ಯೆಗಳು ಬಂದ್ರ ಎಲ್ಲ ತಾನೇ ಪರಿಹಾರ ಶುರು ಆಗ್ತದೆ. ಅದಕ್ಕ ಅಂತ ಅರಿವುಳ್ಳ ಗುರು ಸಮೀಪಕ್ಕೆ ನಾವು ಹೋಗೋದರ ಕಲಿಬೇಕಾಗ್ತದೆ. ಅದಕ್ಕೆ ಹಂತವನ್ನ ಅನುಭವಿಗಳು ಗುರುಗಳು ನಮ್ಮ ಸಿಕ್ಕುದು ನಮ್ಮೆಲ್ಲರೂ ಸುದೈವದ. ಅದಕ್ಕೆ ಹಂತ ಗುರುವಿನ ಸಮೀಪಕ್ಕೆ ನಾವು ಹೋದಂಗ ನಮ್ಮ ಜೀವನ ಸುಖಿ ಜೀವನ ಆಗ್ತಂತ ಮಾತನ್ನು ಹೇಳುತ್ತಾ, ನಿಜವಾಗಿ ಪ್ರವಚನ ನಿನ್ನೆ ಮುಗಿಬೇಕಿತ್ತು, ಇವತ್ತು ಇರಲಿಲ್ಲ. ನಿನ್ನೆ ಏನು 2 ದಿನಗಳ ವಚನ ಅಪ್ಪರು ವಿಚಾರ ಸಂಕಿರಣ ಗುರುಕುಲ ನಡೀತಾ ಇತ್ತು. ಆ ವಿಚಾರ ಸಂಕಿರಣ ಸಮಾರೋಪ ಇವತ್ತು ಆಗೋದಿತ್ತು. ಅದರ ಸಲುವಾಗಿ ಸಮಾರೋಪ ಇವತ್ತು ಮಾಡೋಣ ನಿನ್ನೆ ಮಾಡೋಣ ಅಂತ ವಿಚಾರದಾಗಿದ್ದೀವಿ. ಅದಕ್ಕೆ ನಿನ್ನೆ ಸಮಾರೋಪ ಆಯ್ತು. ಆದ್ರ ಅಪ್ಪರು ಹೇಳಿದ್ರು ಇಲ್ಲ ಇವತ್ತು ಮಾತಾಡ್ಬೇಕಂತ. ಮಧ್ಯಾಹ್ನ 3 ಗಂಟೆ ಅನ್ನ ಹೇಳಿದ್ರು ಅಪ್ಪರು. ಕೊನೆಗೆ ಅವಾಗ ವಿಚಾರ ಬಂತು, ಗುರುಗಳು ಏನೇ ಮಾಡ್ತಾರದು ಒಳ್ಳೇದಕ್ಕೆ ಮಾಡ್ತಾರಂತ. ಯಾಕೆ ಇದು ಜೀವನ ಅಂದ್ರ ಅದು ನಿಂತ ನೀರಲ್ಲ, ಅದು ಹರಿಯುವ ನೀರಂತ. ಅದಕ್ಕೆ ಯಾವುದಕ್ಕೂ ಮುಕ್ತ ಅನ್ನೋದು ಇರಬಾರದಂತ. ಅದಕ್ಕೆ ಚನ್ನಬಸ ಪುಟ್ಟದ್ದು ಹೇಳ್ತಿರಂತ, ಜೀವನದಲ್ಲಿ ಮುಕ್ತ ಎಂದು ಇರಬಾರದು, ಯಾವಾಗ ಕೂಡ ಚಿಗಿತಾ ಇರ್ಬೇಕಂತ. ಆಗ ನಾವು ನಿವೃತ್ತಿ ಆಗಬೇಕ ಅಂದಬಾರದು, ನಾವು ಪ್ರವರ್ತರಾಗಿ ತಿಳ್ಕೋಬೇಕಂತ. ಅದಕ್ಕೆ ನಿನ್ನೆಗೆ ಪ್ರವಚನ ಮುಗೀತು, ಇಂದಿನ ಪ್ರವಚನ ಪ್ರಾರಂಭ ಆಯ್ತು ಅಂತ ಗೊತ್ತು. ಹಾಗ ಎಲ್ಲಿವರೆಗೆ ನಡೀತಿತ್ತು, ಜೀವನ ತುಂಬಾ ನಡೆಯೋದಂತ. ಹಾಗ ನದಿ ಹರಿತಾ ಇರ್ತದ, ನದಿ ನಿಲ್ಲೋದಿಲ್ಲ, ನದಿ ಹರಿತಾ ಇರ್ತದ, ಗಾಳಿ ಬೀಸ್ತಾ ಇರ್ತದ. ಹಾಗ ನಮ್ಮ ಜೀವನದಲ್ಲಿ ಒಳ್ಳೆ ಮಾತನ್ನ ತೇಲ್ತಾ ಹೋಗಬೇಕು. ಹಾಗ ನಾವು ಜೀವನದಲ್ಲಿ ಅದಕ್ಕೆ ಅಪ್ಪರು ಏನ್ ಮಾಡ್ತಾರದು ಒಳ್ಳೇದು ಮಾಡ್ತಾರಂತ. ಅದಕ್ಕೆ ಅಂತ ಒಂದು ಒಳ್ಳೆ ಮಾತನ್ನ ದಿನ ನಾವು ಮೇಲಕ್ಕೆ ಹಾಕೋತ್ ಹೋಗೋಣಂತ ಮಾತು ಹೇಳ್ತಾ, ಅದಕ್ಕೆ ಇಂಥ ಒಂದು ಸುಸಂದರ್ಭದಲ್ಲಿ ಪೂಜ್ಯ ಮಹಾಲಿಂಗ ಮಹಾಸ್ವಾಮಿಗಳವರು ಚನ್ನಬಸ ಪಟ್ಟದೇವರು ಜನ್ಮಸ್ಥಳದಲ್ಲಿ ಕಮಲ್ ನಗರದಲ್ಲಿ 1 ತಿಂಗಳ ಪರ್ಯಂತ ಎಲ್ಲಾ ಭಕ್ತರ ಮನಸ್ಸನ್ನ ಬೆಳಗಿ ಅನುಭವದ ಮಾತನ್ನ ಅಲ್ಲಿ ಹಂಚಿ ಇಲ್ಲಿ ಬಂದಿದ್ದಾರೆ. ಅದೇ ರೀತಿ ಶಂಕರಲಿಂಗ ಸ್ವಾಮಿಗಳು ಸಮಿತಿಯಲ್ಲಿ ಬಂದಿದ್ದಾರೆ. ನಿಜಕ್ಕೂ ಅಪ್ಪರು ನೋಡ್ರಿ ಎಂತೆಂತರು ಕೂಡ ತಯಾರು ಮಾಡಿದ್ದಾರೆ. ಅವ್ರ ಏನಿಲ್ಲ, ಸಹಜವಾಗಿ ಸೂರ್ಯ ಬರ್ತಾನ ಜಗತ್ತಾನೇ ಬೆಳಗಾಕ್ ಶುರು ಆಗ್ತದೆ. ಹಾಗ ಅಪ್ಪರು ಇರ್ತಾರ, ಎಲ್ಲರೂ ತಾನೇ ನಿರ್ಮಾಣಕ್ಕೆ ಶುರು ಆಗ್ತಾರೆ. ಹಾಗ ಬಾಹ್ಯ ಜಗತ್ತನ್ನು ಬೆಳಗಲಿಕ್ಕೆ ಎಷ್ಟು ಸೂರ್ಯ ಮುಖ್ಯವೋ ಹಾಗೆ ನಮ್ಮ ಅಂತರಂಗವನ್ನು ಬೆಳಗಲಿಕ್ಕೆ, ಪ್ರತಿಯೊಬ್ಬರ ಜೀವನ ಬೆಳಗಲಿಕ್ಕೆ ಇಂಥ ಗುರುಗಳು ಬಹಳ ಮುಖ್ಯ. ಅಂತ ಅಪ್ಪಗಳ ಸಾನ್ನಿಧ್ಯ ಸಿಕ್ಕೋದ್ರಿಂದ ಎಲ್ಲರೂ ತಯಾರಾಗ ಶುರು ಆಗ್ತಾರೆ. ಹಾಗ ಪ್ರತಿಯೊಬ್ಬರ ಜೀವನದಲ್ಲಿ ಅಂತ ಅನುಭವಗಳ ಗುರು ಬಹಳ ಮುಖ್ಯ. ಅಂತ ಅಪ್ಪರು ಅಮೃತ ಮಹೋತ್ಸವನ್ನ ನಾಳೆ ನಾವೆಲ್ಲರೂ ಅದು ಕಾರ್ಯಕ್ರಮನ ಆಚರಣೆ ಮಾಡ್ಕೋತಾ ಇರೋದು. ಅದಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ದಿನಾಲೆಷ್ಟು ಉತ್ಸಾಹದಿಂದ ಎಲ್ಲ ಬಂದಿರಿ. ಅದಕ್ಕೆ ನಾಳೆ ಸಮೇತ ಬೆಳಿಗ್ಗೆ 10 ಗಂಟೆ 40 ನಿಮಿಷಕ್ಕೆ ಒಂದು ಗದಿಗೆ ದರ್ಶನ ತಕೊಂಡು 10 ಗಂಟೆ 50 ನಿಮಿಷಕ್ಕೆ ಸಭಾ ಮಂಟಪದಲ್ಲಿ ಕುಂತು ಈಗಾಗಲೇ ಸುತ್ತೂರು ಜಗದೊಳ ಆಗಮನ ಆಗಿದೆ, ಬಂದಿದ್ದಾರೆ ಅವರು. ಅದಕ್ಕೆ ನಾಳೆ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಅವರು ಕೂಡ ವೇದಿಕೆಗೆ ಬರ್ತಾರೆ. ಅದಕ್ಕೆ ಇಂಥ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋ ಸಲುವಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬರ್ರಿ ಅಂತ ಹೇಳುತ್ತಾ, ಕಾರ್ಯಕ್ರಮ 2 ತಾಸು ನಡೀತದೆ. ಸರಿಯಾದ 11 ಗಂಟೆಗೆ ಪ್ರಾರಂಭ ಆಗ್ತತ್ತು, 1 ಗಂಟೆಗೆ ಮುಗಿತತ್. ಅದಕ್ಕೆ ನಿನ್ನೆ ಹೇಳಿದಾಗ ದಯವಿಟ್ಟು ಯಾರು ಸಮೇತ ಹೂ ಮಾಲೆಯನ್ನ ತರಲಾರದೇನೆ ಹೂವಿನಂತ ಮನಸ್ಸನ್ನ ತೊರೆದದ ಅಪ್ಪರು ಕೊಟ್ಟಂತ ಹೂವಿನ ಸಸ್ಯವನ್ನ ತಕೊಂಡು ತನ್ನ ಮನೆಯ ಮುಂದೆ ಹಚ್ಚೋದದ ಸಸ್ಯ ಬೆಳೆದಂಗ ನಮ್ಮ ಜೀವನ ಸಮೇತ ಬೆಳೀತಾ ಹೋಗ್ತಂತ ಮಾತನ್ನು ಹೇಳುತ್ತಾ, ಈ ನುಡುಗ ಆಡ್ಲಿಕ್ಕೆ ಪ್ರೇರಣೆ ಕೊಟ್ಟಂತ ನೀನೇ ಯಾವ ರೀತಿ ತುಕಾರಾಮ್ ಮಹಾರಾಜ ಹೇಳ್ತಾರ, ಬೋರಿಡೆ ಲೇಖರು ವೇಡೆ ವಾ ಕಡೆ ಉತ್ತರೆ ಕರ ಕ್ಷಮ ಅಪರಾಧ ಮಹಾರಾಜ ತುಮಿ ಸಿದ್ಧ. ಹಾಗೇನ ಸಣ್ಣ ಮಗು ತೊದಲು ನುಡಿತದ, ಅವಾಗ ತಾಯಿ ತಂದೆ ಅಂತ ನಮ್ಮ ಮಗು ಎಷ್ಟು ಚಲೋ ಮಾತಾಡ್ತದಂತ. ಮಗು ತೊದಲು ನುಡಿತದ, ಅದು ತಾಯಿ ತಂದೆಗೆ ಖುಷಿ ಅನ್ಸಕ್ ಶುರು ಆಗ್ತದ. ಹಾಗ ನಾವು ಇಷ್ಟು ದಿವಸ ಏನೋ ತೊದಲು ಮಾತಾಡಿದಿರಿ, ಎಲ್ಲಾ ತಾವು ಸವಿ ಅಂತ ತಿಳ್ಕೊಂಡು ಭಾವಿಸಿದಿರಿ. ಅದಕ್ಕೆ ಹೇಗೆ ತಮ್ಮ ಸವಿ ಭಾವಿಸ್ತಾ ಇರ್ರಿ ಅಂತ ಈ ನುಡುಗ ಆಡ್ಲಿಕ್ಕೆ ಪ್ರೇರಣೆ ಕೊಟ್ಟಂತ ಪರಮ ಪೂಜನೆ. ಈ ಮಾತು ನನ್ನ ಮಾತಲ್ಲ, ಅದು ಗುರುವಿನ ಮಾತಂತ ಹೇಳುತ್ತಾ ಈ ನುಡುಗ ಆಡ್ಲಿಕ್ಕೆ ಪ್ರೇರಣೆ ಕೊಟ್ಟಂತ ಪರಮ ಪೂಜನೆ ಉಭಯಭಗಜನ ವಂದಿಸಿ ನನ್ನ ಭಕ್ತಿಯ ಶರಣಾರ್ಥಿ. ಬಸವಲಿಂಗ ಪಟ್ಟದ್ದೇವರ ಅಪ್ಪಗಳವರ ಶ್ರೀಪಾದ ಕುಂದಿಸುತ್ತ ಹಾಗೂ 1 ತಿಂಗಳ ಪರ್ಯಂತರ ತಮಗೆಲ್ಲ ಜ್ಞಾನಾಮೃತವನ್ನ ನೀಡಿರುವ ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮಿಗಳವರಿಗೂ ಹಾಗೂ ಶಂಕರಲಿಂಗ ಸ್ವಾಮಿಗಳಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೂ ಎಲ್ಲ ತಮಗೆಲ್ಲರಿಗೂ ಹಿರಿಯರಿಗೂ ಅಕ್ಕನ ಭಾಗ ತಾಯಂದ್ರಿಗೂ ತಮಗೆಲ್ಲರಿಗೂ ಶರಣಾರ್ಥಿ. ಎಲ್ಲ ಬಹುತೇಕ ಅಪ್ಪೋರ್ದು 40 ವರ್ಷ ಪ್ರವಚನ ಕೇಳಿದ್ರಿ ನೀವು ನಿರಂತರವಾಗಿ. ಹೀಗಾಗಿ ಮತ್ತೀಗ 1 ತಿಂಗಳ ಶ್ರಾವಣ ಮಾಸ ಮತ್ತು ಏಪ್ರಿಲ್ ಮತ್ತು ಡಿಸೆಂಬರ್ ಮತ್ತು ತಿಂಗಳ 22
ಆಮೇಲೆ ಹುಣ್ಣಿಮೆ ಕಾರ್ಯಕ್ರಮ, ಇವಿಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಡೀತಾವ. ಇಷ್ಟೆಲ್ಲ ಬಹುತೇಕ ಎಷ್ಟು ಕಾರ್ಯಕ್ರಮ ನಡೆಯೋದು ನಮ್ಮ ಕರ್ನಾಟಕದಲ್ಲಿ ಎಲ್ಲಾದ್ರಿದ್ರೆ ಅದು ಬಾಲಿಕೆಗೆ ಕಾಣ್ತದ. ಈಗ ಬಹುತೇಕ ನೀವು ಪ್ರವಚನ ಹೇಳಾಕ್ತಿದಾರೆ ಎಲ್ಲರೂ. ಹೀಗಾಗಿ ಬಹುತೇಕ ನಮ್ಮ ಜಿಲ್ಲೆದಾಗ ಹೆಚ್ಚು ಪ್ರವಚನಕಾರ ಯಾರು ಮಾಡ್ಯಾರ ಅಪ್ಪವ್ರ ಅಂದ್ರ ಎಲ್ಲ ಪ್ರವಚನ ಕೇಳಿ ಎಲ್ಲರೂ ಪ್ರವಚನ ಚಾಲೂ ಮಾಡ್ಯಾರ. 20-25 ಕಡೆಗೆ ಪ್ರವಚನವನ್ನ ನಡೆದದು ಯಾವ್ದಾರ ಜಿಲ್ಲೆ ಅದ, ಅದು ಬೀದರ್ ಜಿಲ್ಲೆದಾಗ ಅದ. ಎಲ್ಲ ಬಹಳ ಜನ ಬಹಳ ಖುಷಿ ಪಟ್ರ. ಯಾಕಂದ್ರ ಎಲ್ಲ ಕಡೆ ಪ್ರವಚನಕಾರ ಸಿಗಲಾಗ್ಯಾವ, ನಿಂಬಲ್ಲಿ ಹೆಂಗ್ ಸಿಕ್ಕಾರ ಈ ಓಸ್ ಮಂದಿ ಅಂತಂದಾರ ಅವ್ರು. ಅದಕ್ಕೆ ನಾವು ಅಪ್ಪರ್ ಎಲ್ಲರಿಗೂ ತಯಾರು ಮಾಡಿಕ್ರಿ ರಚಿ. ಆಗ ಶಾಸ್ತ್ರಿಗಳು ಹುಡುಕಿ ತರ್ಬೇಕಾಗ್ತಿತ್ತು. ನಾವು ಯಾವ ಊರಿಗೆ ಪ್ರವಚನಕಾರ ಸಿಕ್ತಿರ್ಲಿಲ್ಲ. ಈಗ ಎಲ್ಲ ಊರ ಪ್ರವಚನಕಾರ ತಯಾರು ಮಾಡ್ಯಾರ. ಬಹುತೇಕ ನಮ್ಮ ಔರಾದ್ ತಾಲೂಕಿನಾಗ 5-6 ತಲೆ 8 ತಲೆ ನಡೆದ ಪ್ರವಚನ. ಹೀಗಾಗಿ ಅಪ್ಪರೊಂದು ಹೊಸ ವಿಷನ್ ಅನ್ನ ಕೊಟ್ಟವ್ರು ಯಾರಿದ್ರ ನಮ್ಮ ಕರ್ನಾಟಕದ ಮಟ್ಟದಲ್ಲಿ ಅಪ್ಪರ ವಿಷನ್. ಹೀಗಾಗಿ ಧರ್ಮದ ಕಳಕಳಿ ಎಲ್ಲಿ ಇರ್ತದ ಅಲ್ಲ ಇಂಥ ಹೊಸ ಹೊಸ ವಿಷನ್ ಅನ್ನ ಸಿಗ್ಲಿಕ್ಕೆ ಸಾಧ್ಯ ಆಗ್ತನ್ಲಿಕ್ಕೆ ಕಾರಣ ಅಪ್ಪುಗಳವರ ಉದಾಹರಣೆ. ಹೀಗಾಗಿ 1 ತಿಂಗಳ ಪರ್ಯಂತರ ತಾವೇನು ಪ್ರವಚನಗಳನ್ನ ಕೇಳಿದಿರಿ ಹೌದಾ, ಹಾಗಾಗಿ ಅದನ್ನ ಜೀವನದಲ್ಲಿ ಆಚರಣೆಯನ್ನ ಮಾಡೋದು ಅಷ್ಟೇ ಬಹಳ ಪ್ರಾಮುಖ್ಯವಾಗಿರ್ತದೆ. ಒಬ್ಬ ಹೆಣ್ಣವರು ರಂಗೋಲಿ ಹಾಕಿದಳಂತ. ರಂಗೋಲಿ ಹಾಕಕ್ ಬರ್ತದಿಲ್ಲ, ರೆಡಿಮೇಡ್ ಅಲ್ಲ, ಅದು ಚಿತ್ರ ತಂದು ಹಿಂಗ ಒಳಗೆ ಹಾಕೋದಲ್ಲ, ಕೈಲಿ ಹಾಕೋದು. ಈ ರಂಗೋಲಿ ಹಾಕೋದು ಬೇರೆ ಅದ ಬಿಡ್ರಿ. ಅವೇನ್ ತಂದವಲ್ಲ ರೆಡಿಮೇಡ್, ಹಿಂಗ್ ಬೆಳಗ್ಗೆ ಹಾಕಿ ಟಪ್ ಅಂತ ಹೊಡೆದ್ರೆ ಬಂದ್ಬಿಡ್ತದ ಅದು ಚಿತ್ರ. ಈ ಹಂಗದ, ಈ ಹಂಗಲ್ಲ, ಕೈಲೇ ಹಾಕೋದು. ಕೈಲಿ ರಂಗೋಲಿ ಹಾಕ್ತಿರ್ಲ ಅದ್ ಮನ್ಯಾಗ. ರಂಗೋಲಿ ಬಹಳ ಚೆನ್ನಾಗಿ ಹಾಕಿದ್ಲು. ಎಷ್ಟೆಲ್ಲಾ ಕಲರ್ಗಳು ತುಂಬಿದ್ವು, ಏನೇನ್ ತುಂಬಕ್ಕೆ ಎಲ್ಲಾ ರಂಗುಗಳನ್ನು ತುಂಬಿದ್ವು, ಅಷ್ಟು ನೀಟ್ನೆಸ್ ಆಯ್ತು. ಎಷ್ಟು ಬಹಳ ಖುಷಿ ಆಯ್ತು ಆಕಿಗೆ. ಹಾಕೋತ್ ಎಲ್ಲ ಮುಗಿಸಿದ್ಲು. ಎಲ್ಲ ಮುಗಿಸಿ ಹಿಂದಕ್ ತಿರುಗಿ ನೋಡ್ತಾಳ, ರಂಗೋಲಿ ನಿಂದಿಲ್ಲ, ಎಲ್ಲ ಸಾಪ್ ಆಗೋಗಿತ್ತು. ಯಾಕಂದ್ರೆ ಅದು ಏನ್ ಸೆರಗಿರ್ತದಲ್ಲ ಹಿಂದಿಂದು, ಅದು ಕಟ್ಕೋಬೇಕಿಲ್ಲ, ಆಕಿ ಹಿಂದ ಹಂಗೆ ಬಿಟ್ಟಾಡ್ರಿ. ಅದು ರಂಗೋಲಿ ಹಾಕೋತಾಗ ಅಲ್ಲಿ ಮುಗಿದ ಹಿಂದಕ್ ತಿರುಗಿ ನೋಡಿ ಎಲ್ಲ ಸಾಪ ಆಗೋದು. ಒಂದು ಕಲರ್ ಪಲರ್ ಏನಿಲ್ಲ, ಎಲ್ಲ ಒಟ್ಟು ಪೂರ ಸಾಪ ಎಲ್ಲ ಒಂದೇ ಹೋಯ್ತು ಎಲ್ಲದ ರಂಗೋಲಿ. ಮತ್ತೆ ಎಷ್ಟು 2 ತಾಸು ಹಾಕ್ಯಾವಲ್ಲ ಪಾಪ ಹೆಣ್ಮಕ್ಳು, 2 ತಾಸು ಕಷ್ಟಪಟ್ಟು ಹಾಕ್ಯಾವ, ಕಲರ್ ತುಂಬ ಎಲ್ಲ ಮಾಡ್ಯಾವ, ಬರೀ ಹಿಂದೆಲ್ಲ ಸಬ್ಬಿಟ್ಟು. ಹಾಗೆ ನಾವು 1 ತಿಂಗಳು ಪ್ರವಚನ ಕೇಳೋ ಎಲ್ಲ ಮರ್ತು ಹೋದ್ರೆ ಹೆಂಗಿದ್ರಿ. ಈಗ ತಿರುಗಿ ನೋಡಿದ್ರೆ ಎಲ್ಲ ಸಪೋರ್ಟ್ ಅದ ಹೆಂಗ್ರಿ. ತೇರ್ಕಾಯಿ ಎಲ್ಲ ಜೀವನ ಚಲೋ ಭಾರಿ ಭಾರಿ ಅದ್ಭುತ ಏನೋ ಏನೇ ಹೇಳ್ರಿ ಎಲ್ಲ. ಅದಕ್ಕೆ ಹಂಗಾದ್ರೆ ಏನ್ ಹೇಳಿ, ಅದಕ್ಕಾಗಿ ಏನು ಹೇಳಿದ್ದನ್ನ 1-2 ಮಾತ್ರ ನಮ್ ಜೀವನದಲ್ಲಿ ಇಟ್ಕೊಂಡಿ ಅಂದ್ರ ನಮ್ ಜೀವನ ಧನ್ಯ ಆಗ್ತದ, ಪಾವನ ಆಗ್ತದ. ಹಾಗಾಗಿ ನಮ್ಮ ಜೀವನ ಸಂತೋಷ ಸಮಾಧಾನ ಸಿಗ್ಲಿಕ್ಕಾಗನೇ ನಾವೆಲ್ಲ ಪ್ರವಚನ ಆಧ್ಯಾತ್ಮಿಕ. ಯಾಕಂದ್ರೆ ಈಗ ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ಸಂಸ್ಕೃತಿ ಕಡಿಮೆ ಆಗ್ಕೋತ್ ಮಾಡೋದದ. ಅದಕ್ಕೆ ಅಪ್ಪವ್ರು ಎಲ್ಲ ಹಳ್ಳಿಗೆ ಪ್ರವಚನವನ್ನ ಇಡಕ್ ಚಾಲೂ ಮಾಡ್ಯಾರ. ಯಾಕೆ ಎಲ್ಲರನ್ನ ಕಳ್ಸಕತ್ತಾರ ಹಳ್ಳಿಗಳಿಗೆ ಅಂದ್ರೆ, ಆಗ ಒಂದು ಕಾಲದಾಗ ನಾವ್ ಹಳ್ಳಿಗೆ ಸಂಸ್ಕಾರವನ್ನ ಶಿಸ್ತಿರ್ರಿ, ಸ್ವಚ್ಛತೆ ಇರ್ರಿ ಅಂತ ಹೇಳ್ಬೇಕಾಗ್ತಿತ್ತು, ಶಾಲಿ ಕಳಿಸ್ರಿ ಅಂತ ಹೇಳ್ಬೇಕಾಗ್ತಿತ್ತು. ಈಗ ಏನ್ ಹೇಳ್ಬೇಕಾಗ್ಯದಂದ್ರ ನಮ್ಮ ಮಕ್ಕಳಿಗೆ ಸಂಸ್ಕಾರವಾಗಿ ಅಂತ ಹೇಳ್ಬೇಕಾಗ್ಯದ. ಈಗ ಇದು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಅಪ್ಪರು ಎಲ್ಲ ಕಡೆ ಸಂಸ್ಕಾರವನ್ನು ಬೆಳೆಸುವಂತ ಕಾರ್ಯ ಅಪ್ಪಗಳು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಹಳ್ಳಿಗೆನೂ ಸಂಸ್ಕಾರ ಬರಬೇಕು. ಯಾಕಂದ್ರೆ ನೀವೆಲ್ಲ ತಾಯಂದಿರು ಬಂದ್ರೆ ನಿಮಗೆ ಧನ್ಯವಾದ ಹೇಳ್ಬೇಕ್ರಿ. 8 ಮಂದಿ ಬಂದಿರ ಅಂದ್ರೆ ಯಾಕ ದೊಡ್ಡ ತ್ಯಾಗ ಮಾಡಿ ಬಂದಿರಿ ಎಲ್ಲರೂ. ಏನ್ ಧಾರಾವಾಹಿ ಬಿಟ್ಟು ಬಂದಿರಿ ನಾವು ಹೊಸ ಮಂದಿ. ನೀವು ಹಣದವರೆಲ್ಲ ಪಾಪ ಮೊಬೈಲ್ ಮಾಡೋದು ಬಿಟ್ಟು ಬಂದು ಕುಂತಿರ ಅಂತ ಹಸು ಒಟ್ಟು ಒಬ್ರು ತೆಗೆದಿಲ್ಲ, ಗಪ್ಪ ಕುಂತಾರ ಎಲ್ಲರೂ ಕಿಸ್ತಾಗಿಟ್ಟು ಒಟ್ಟು ತೆಗೆದಿಲ್ಲ. ಯಾಕಂದ್ರೆ ಈಗ ಅದನ್ನ ಹೊರಗೆ ಬರೋದು ದೊಡ್ಡ ಸಮಸ್ಯೆ ಆಗ್ಯದಂತ್ರಿ. ಈತೆ ನೀವು ಅಟ್ಟು ನಿಮ್ ಮಕ್ಕಳು ಬೇಟಿ ಮತ್ ಅವ್ ಮಕ್ಕಳು ಊಟನೂ ಮಾಡೋಲ್ಲ. ಯಾಕೆ ಅದ ನೋಡಕತ್ತಾವ ಯಾಕೆ ಅದ್ರಲ್ಲಿಂದ ಹೊರಗೆ ಈ ಹುಡುಗರು ಹಳ ಹುಟ್ಟಿದ ಎಲ್ಲಿ ಅಂದ್ರೆ ಬರೀ ಮೊಬೈಲ್ ಕೈ ಕೊಡಕತ್ತವ. ಒಬ್ಬಕ್ಕೆ ಹಾಸ್ಪಿಟ್ಲಾಗ ಆಕಿ ಕೂಸ್ ಹುಡುಕಕತ್ತವ ಅಂತೆಲ್ಲ. ಆ ಕೂಸ್ ಅಲ್ಲಿ ದೂರ ಮಲಗಿಸಿದ್ಲು, ಭಾಳ ಹುಡುಕ್ಲತ್ತಳು. ಆ ಹುಡುಕತ್ನಾಗ ನರ್ಸ್ ಏನ್ ಮಾಡಿದ್ರು, ಕೂಸಿನ ಹುಡುಕ್ತದ ಅಂತ ತಂದು ಕೊಟ್ಲನ್. ಆಕೆ ಅಂದ್ರೆ ಹುಚ್ಚಿ ಕೂಸ್ ಹುಡುಕ್ಲತ್ತಿಲ್ವ, ನನ್ ಫೋನ್ ಕಳೆದ ನಂದು
ಮೊಬೈಲ್ ಕಳೆದ ಹುಡುಕಾಗಿತ್ತು ನಾನು. ಅಂದ್ರ ಮೊಬೈಲ್ಗಿಂತ ಹೆಚ್ಚು ಅಟ್ಯಾಚ್ಮೆಂಟ್ ಯಾವ್ದಾಗಿದೆ ಅಂದ್ರೆ ಮೊಬೈಲ್ ಆಗಿದೆ. ಅದರಿಂದ ದೂರ ಇಡೋದು ಕಾರಣ ಯಾವ್ದಂದ್ರ ಅದು ಆಧ್ಯಾತ್ಮಿಕ ಮಾಡ್ತದೆ, ಅದು ಪ್ರವಚನ ಮಾಡ್ತದೆ. ಹಾಗಾಗಿ ನಾವಿಲ್ಲಿ ಪ್ರವಚನ ಕರ್ಕೊಂಡು ಬಂದ್ವಿ ಅಂದ್ರೆ ಮಕ್ಕಳಿಗೆ ಆ ಮೌಲ್ಯತೆಯನ್ನು ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಅದು ಅಪ್ಪುಗಳಲ್ಲಿ ನಿರಂತರವಾಗಿ ಬಾಳಿಕೆಯಲ್ಲಿ ನಡೆದಿದೆ. ಹಾಗಾಗಿ ನಾಳೆ ಅವೆಲ್ಲರೂ ಸಮರ್ಪ, ಇವತ್ತಿಲ್ಲ ನಾಳೆ ಇದೆ ಏನು, ಅದಕ್ಕಾಗಿ ನಾಳೆ ವಿಶೇಷವಾಗಿ ಇವತ್ತು ಆಮೇಲೆ ನಾಳೆ ಇವತ್ತು ಸಮರ್ಥ ಪ್ರವಚನ ಇದ್ರು. ಆಗ ನಮ್ಗೆಲ್ಲರಿಗೆ ಏನ್ ಹೇಳಿದೆ ಅಂದ್ರೆ ನಾಳೆನೇ ವಿಶೇಷವಾಗಿ ನಾವೆಲ್ಲರೂ ಬರ್ಬೇಕು ಕಾರ್ಯಕ್ರಮಕ್ಕೆ, ಅಪ್ಪುಗಳವರ ದರ್ಶನ ತಗೊಳ್ಳೋದು. ಯಾಕಂದ್ರೆ ವಿಶೇಷ ನಮ್ಗೆ ಎಲ್ಲರಿಗೆ ಹಬ್ಬ ಯಾವ್ದು ಇರೋದಿಲ್ಲ, ಗುರುವಿಂದ ದೊಡ್ಡ ಹಬ್ಬ ಅಂತ ನಮ್ದು, ಗುರುವಿಂದ ಬಹಳ ದೊಡ್ಡ ಹಬ್ಬ ಅಂತೆ. ಹಾಗಾಗಿ ಅಂಥ ಗುರುಗಳು ನಮ್ಗೆ ಎಲ್ಲಿ ಸಿಕ್ಕಾರ, ಅದಕ್ಕೆ ಗುರು ಸಿಗೋದು ದುರ್ಲಭ, ಸಿಕ್ಕರೆ ಬಹುಲಾಭ. ಅದಕ್ಕಾಗಿ ಹೇಳ್ತಾರೆ ದಾಸರು, ಸಿಗೋದು ಬಹಳ ಕಷ್ಟ, ಸಿಕ್ಕರು ಎಲ್ಲರೂ ನಮಗೆ ಸಿಕ್ಕಂಗ ಅಂತ. ಹಾಗಾಗಿ ನಮ್ ಎಲ್ಲರ ಸಿಗ್ಬೇಕಾದ್ರೆ ಮಾರ್ಕೆಟ್ದಾಗ ಸಿಗಲ್ರು, ಎಲ್ಲ ತರಕಾರಿ ಅಂಗಡಿ ಸಿಗ್ತಾರೆ, ಸಿಗಲ್ರು. ಅದಕ್ಕಾಗಿ ಗುರು, ಒಬ್ಬ ಸಮರ್ಥ ಗುರು ನಮಗೆ ಸಿಕ್ತರ ಅಂದ್ರ ಇಡೀ ಬೆಳಗಕ್ ಸರಿ ಆಗ್ತದ. ಬರೀ ನಮ್ಮ ಕುಟುಂಬ ಅಷ್ಟೇ ಅಲ್ಲ, ನಮ್ಮ ನಾಡನ್ನ ಬೆಳೆಸ್ತಾರಂತೆ ಅಂತಹ ಗುರುಗಳು ನಮಗೆ ಸಿಕ್ಕಾರ. ಹಾಗಾಗಿ ಬರೀ ನಮ್ಮ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ನಮ್ಮ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಎಲ್ಲ ಕಡೆಗೆ ಬಸವಣ್ಣನವರ ಪ್ರಸಾರ, ಪ್ರಚಾರ ಮತ್ತು ಲೀಲೆಗಳನ್ನ ಕೊಟ್ಟಿದ್ದಾರೆ ಅಂದ್ರ ಅಪ್ಪುಗಳವರು ಕೊಟ್ಟಿದ್ದಾರೆ. ಬಹುತೇಕ ಹೈಯೆಸ್ಟ್ ದೀಕ್ಷೆಯನ್ನ ಯಾರಾದ್ರೂ ಮಾಡ್ಯಾರ ಅಪ್ಪರ ಹೈಯೆಸ್ಟ್ ಮಾಡ್ಯಾರ. ಪ್ರತಿ ವರ್ಷ ಕಡಿಮೆ ಅಂದ್ರೆ 5,000 ಜನಕ್ಕೆ ಲಿಂಗ ದೀಕ್ಷೆ ಮಾಡ್ತಾರೆ ಅಪ್ಪರು. ಕಡಿಮೆ 5,000 ಜನಕ್ಕೆ ಲಿಂಗ ದೀಕ್ಷೆ ಮಾಡ್ತಾರೆ. ನಾವ್ ಏನ್ ಶ್ರಾವಣ ಮಾಸ ಶುರು ಆಗ್ತದೆ ಅಂದ್ರೆ ಪ್ರತಿ ಕಡೆ ಸಮಾರೋಪದೊಳಗ 200-300 ಲಿಂಗ ದೀಕ್ಷೆಯನ್ನ ಮಾಡ್ತಾರೆ ಅವ್ರು. ಹೀಗಾಗಿ ಅಪ್ಪರದ ಕಳಕಳಿ ಲಿಂಗಗಳನ್ನು ಕೊಡ್ಬೇಕು, ಪ್ರಚಾರ ಮಾಡ್ಬೇಕು, ಎಲ್ಲ ಕಡೆ ಹೋಗ್ಬೇಕು ಅನ್ನೋದು ಅಪ್ಪಗಳದು. ಹೀಗಾಗಿ ಅಪ್ಪರು ಪಟ್ಟಾಧಿಕಾರಿ ಆದ ಬಳಿಕ ಪಾದಯಾತ್ರೆ, ಬಂಡಿ ತಗೊಂಡು ಪಾದಯಾತ್ರೆ ಮಾಡಿ ಯಾವ್ದಂದ್ರ ದೇಗಲೂರು, ತೆಲಂಗಾಣ ಭಾಗಕ್ಕ ಅವ್ರು ಈಗನೂ ಹೋಗ್ಯಾರ, ಎಲ್ಲ ಊರಾಗ ಪ್ರಚಾರ ಮಾಡ್ಯಾರ. ಆ ಒಂದೊಂದು ಊರ 500 ಲಿಂಗಗಳನ್ನ ದೀಕ್ಷೆಯನ್ನ ಮಾಡ್ಯಾರ ಅವ್ರು. ಹಳ್ಳ ಈಗ ನಾವು ಹೋಯ್ತು, ಹಾಗೆ ಅವ್ರು ಗಾಡಿ ತಗೊಂಡು ನಡ್ಕೋತ ಹೋಗ್ಯಾರ. ಈಗ ಜಲ್ಲಿ ಒಂದೊಂದು ಊರಾಗ ಗಾಡಿ ಬಸ್ಸೇ ಹೋಗಲು, ಅಂತ ಊರುಗಳದಾವಲ್ಲ ದೇಗ್ಲೂರು ಊರಾಗ. ಅಂತ ಊರಾಗೆಲ್ಲ ಅವರು ದೀಕ್ಷೆಯನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಲಿಂಗವ. ಮೊಟ್ಟ ಮೊದಲು ದೀಕ್ಷೆಯನ್ನು ಕೊಟ್ಟವರು ದೇಗ್ಲೂರು ಭಾಕಾರ ಅಂದ್ರ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಫಸ್ಟ್ ಎಲ್ಲ ಕಡೆ ಆ ಕಡೆ ಎಲ್ಲ ಅಪ್ಪವ್ರು ಕೊಟ್ರ. ಹಾಗಾಗಿ ಎಲ್ಲ ಭಾಗ ಕಡೆ ಎಲ್ಲ ಪ್ರಚಾರಕ್ಕೆ ಮೊದಲು ತಂದವರೇ ಅಪ್ಪರು. ಹಾಗಾಗಿ ಅವ್ರು ಹೋಗಿದ್ದು ಯಾವಾಗೇನು ಕರೆ, ಈಗ ಅವರು ಎಲ್ಲರಿಗೂ ಲಿಂಗಗಳದಾವ, ರುದ್ರಾಕ್ಷಗಳದಾವ, ವಿಭೂತಿ ಅದಾವ. ಅಂಥ ಕಾರ್ಯವನ್ನ ಅಪ್ಪುಗಳ ಕಡೆ ಎಲ್ಲ ಮಹಾರಾಷ್ಟ್ರ ಪ್ರಾಂತದೊಳಗೆ, ತೆಲಂಗಾಣ ಪ್ರಾಂತದೊಳಗೆ, ನಮ್ಮ ಕರ್ನಾಟಕ ಎಲ್ಲ ನಮ್ಮ ಗಡಿ ಭಾಗ ಎಲ್ಲ ಕಡೆ ಲಿಂಗ ದೀಕ್ಷೆ ಸಂಸ್ಕಾರ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯವನ್ನ ಮಾಡಿದವರು ಹಂತ ಅಪ್ಪುಗಳವರು. ಅದಕ್ಕೆ ಹಂತ ಅಪ್ಪನ ಗುರುವಿನ ಹಬ್ಬ ನಮ್ಮೆಲ್ಲರ ಸರಳ ಹಬ್ಬ. ಅದಕ್ಕೆ ನಾವೆಲ್ಲರೂ ಅಪ್ಪುಗಳವರ ಆಶೀರ್ವಾದ ನಾವೆಲ್ಲರೂ ತಗೊಳ್ಳೋದು. ನಾಳೆ ಸರಿಯಾಗಿ ಬಂದು ಮತ್ತೆಲ್ಲರೆಲ್ಲ ಇರ್ಬೇಕು. ಅದಕ್ಕಾಗಿ ಯಾರ ಗುರುವಿನ ಆಶೀರ್ವಾದ ಸಿಗ್ತದ ನಮ್ಮ ಜೀವನ ಪಾವನ ಆಗ್ತದಂತೆ. ಹಾಗಾಗಿ ಅದಕ್ಕೆ ನುಡಿ ಪುರುಷ, ನಡೆ ಪುರುಷ, ದೃಷ್ಟಿ ಪುರುಷ, ಹಸ್ತ ಪುರುಷ ಅಂತ ಇರ್ತಾವ. 5 ಸ್ಪರ್ಶಗಳದಾವುದು, ಪಂಚಪುರುಷಗಳಂತ 5 ಇರ್ತಾವ. ಆ ಪಂಚಪುರುಷದ ಯಾರಂದ್ರ ಚೆನ್ನಬಸವ ಪಟ್ಟದೇವರು ನಾವು ಕಾಣ್ತೀವಿ. ಅವ್ರ ನಂತರ ಅಂತಹ ಪುರುಷವನ್ನ ಆಶೀರ್ವಾದ ಮಾಡಿ ಅವನ್ನ ರುಜಿತವಾಗಿ ತಂದವರು ಯಾರಂದ್ರ ಅಪ್ಪುಗಳವರಿಗೆ ತಂದಿದ್ದಾರೆ. ಯಾಕಂದ್ರ ಆ ಪುರುಷ ಶಕ್ತಿ ಅದಂತೇನೆ ಎಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಕ್ ಸಾಧ್ಯ ಆಯ್ತು. ಇದು ಹೇಳೋ ಸರ, ಆದ್ರೆ ಇಂಥ ಸಾಮ್ರಾಜ್ಯವನ್ನ ಕಟ್ಟೋದಷ್ಟು ಸರ ಇಲ್ಲ. ಅದು ಯಾರಿಂದ ಸಾಧ್ಯ ಅಂದ್ರೆ ಅದು ದೈವೀಯ ಶಕ್ತಿ ಇರ್ತದ, ಅವ್ರು ಮಾತ್ರ ಸಾಧ್ಯ, ಬೇರೆಲಿಂದ ಸಾಧ್ಯ ಇಲ್ಲ. ಅಂತಹ ದೈವೀಯ ರಾಜ್ಯವನ್ನ ನಮ್ಗೆಲ್ಲ ಕಟ್ಟಿ ಕೊಟ್ಟಿದ್ದಾರೆ. ಅದ್ರ ನೆಳ್ಳಾಗ ನಾವೆಲ್ಲ ಇದ್ದೆವು. ಅದಕ್ಕೆ ನಮ್ ಬಿಸಿಲು ಹತ್ತಲ್ಲ ಗೊತ್ತದ. ನಾವು ಎದುರು ಬುಡಕಿದ್ದು, ಆಲದ ಬುಡಕ್ ಗಿಡಕ್ಕಿದ್ದೆವು, ಅದಕ್ಕೆ ನಾವು ಆರಾಮಾಗಿದ್ದೆವು. ಅದಕ್ಕಾಗಿ ಆಲದ ಗಿಡ ಬುಡಕಿದ್ರೆ ನಾವು ಬಿಸಿಲು ಹತ್ತಲ್ತು. ಅದಕ್ಕೆ ಅಷ್ಟು ಸುರಕ್ಷಿತವಾಗಿದ್ದು. ನಾವು ಬೀದರ್ ಜಿಲ್ಲೆ ಬಾಲ್ಕಿ ಜನಗಳು ದೊಡ್ಡ ಆಲದ ಮರ ಆಗಿ ಅಪ್ಪುಗಳು ಅದರ ಬುಡಕ್ ನಾವೆಲ್ಲ ಇದ್ದೆವು. ಅದಕ್ಕೆ ಎಷ್ಟೋ ಪಕ್ಷಿಗಳು ಎಲ್ಲ ಅದರಾಗ ಮನೆ ಕಾಡಿ ಹಾಡುಗಳು ಹಾಡ್ಕೋತು ಅಷ್ಟು ಸಂತೋಷದಿಂದ ಬದುಕ್ತಂತ ಒಂದು ಆಲದ ಮರದಿಂದ. ಹಾಗೆ ಅಪ್ಪುಗಳು ಇಡೀ ನಮ್ಮ ಕರ್ನಾಟಕದ ಅಷ್ಟು ಆಲದ ಮರ ಆಗಿ ನಮ್ಮ ಬೀದರ್ ಜಿಲ್ಲೆಗೆ ಅಷ್ಟು ವಿಸ್ತಾರವಾಗಿ ಬೆಳೆಸಿದ್ದಾರೆ. ಅದು ಬೆಳೆಸಿದ್ದು
ನಮಗಾಗಿ, ನಮ್ಮ ಮೊಮ್ಮಕ್ಕಳಿಗಾಗಿ, ನಮ್ಮ ಮುಂದಿನ ಪೀಳಿಗೆಯಾಗಿ. ಅದು ಸಂಸ್ಕಾರ ಕೊಡುವಂತ ಕಾರ್ಯ ಅಪ್ಪುಗಳವರು ಮಾಡಿದರೆ. ಅದಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೇನು, ಎಷ್ಟು ಗುರುವಿನ ಸ್ಮರಣೆ ಮಾಡಿದ್ರೇನು ಕಡಿಮೆನೇ ಇದೆ. ಅದಕ್ಕಾಗಿ ಅಂತಹ ಸ್ಮರಣೆ, ಅವ್ರದೊಂದು ನೆನಪು ಅಷ್ಟೇ, ಅವ್ರದೊಂದು ದರ್ಶನ, ಅವ್ರು ನೋಡುವ ಸ್ಪರ್ಶ ದರ್ಶನನೇ ನಮ್ದೆಲ್ಲ ಭಾಗ್ಯ ಅಂತಕ್ಕಂಥ ಮಾತು ಹೇಳಿ, ನಾಳೆ ತಾವೆಲ್ಲರೂ ಸಮಯಕ್ಕೆ ಬನ್ನಿ ಅಂತ ಹೇಳಿ, ಹಾಗೂ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ. ಯಾಕೆಂದ್ರೆ ಅಪ್ಪರದು ಬಹಳ ಬಿಸಿ. ಈ ಸಲ ಎಲ್ಲಾ ಪ್ರವಚನ ಕಡೆ ಬಂದಿಲ್ಲ ಅವ್ರು. ಇಲ್ರ 15-20 ದಿನ ಬರೀ ಪ್ರವಚನ ಮಂಗಲ ಹಿಡಿದಿತ್ತು ಅಪ್ಪರ್ದು. ರಾತ್ರಿ 12ಕ್ಕೆ ಬರ್ತಾರ, ಮತ್ತೆ ಮುಂಜಾನೆ 3 ಕೇಳೋದು, 5 ಕೇಳೋದು, ಮತ್ತೆ ಹೋಗಿರ್ತಾರ ಅವ್ರು. ಯಾವ್ದು ಇದ್ರಾಗ ಅದಾರ, ಧಾರವಾಡದಾಗ ಅಂದ್ರೆ ಭಾಲ್ಕೆಯಾಗ ಅದಾರ ಅಂದ್ರೆ ಹೈದರಾಬಾದ್ ಮತ್ ಮಹಾರಾಷ್ಟ್ರ, ಹಿಂಗ್ ಇಷ್ಟೆಲ್ಲ ತಿರುಗಾಡ್ತಾರ ಅವ್ರು. ಆದ್ರೆ ಇಷ್ಟೆಲ್ಲಾ ಕಾರ್ಯಗಳನ್ನ ಮಾಡಿದ್ರ ಒಂದ್ ದಿನ ಅವ್ರಿಗೆ ಎಲ್ಲಾರ ದುಃಖ ಛಾಯ ಮುಖದಾಗ ಕಂಡ ನೋಡ್ರಿ, ದಣಿವಿ ಛಾಯ ನೋಡ್ರಿ, ಒಟ್ಟು ನಾವು ನೋಡಿಲ್ಲ. ಮತ್ತ ಅವ್ರ ಎಲ್ಲರ ಜೊತೆ ನಕ್ಕೋತಾನೆ ಅಷ್ಟು ಪ್ರಸನ್ನತವಾಗಿ ನಡೆದುಕೊಳ್ಳುವಂತ ಸಾಮರ್ಥ್ಯ ಯಾರು ಅಂದ್ರೆ ಒಬ್ಬ ಸಾಮರ್ಥ್ಯ ಗುರು ಹತ್ತಿರ ನಾವೆಲ್ಲ ಕಾಣ್ತೀವಿ. ಅಂತಹ ಗುರುಗಳು ನಮ್ಗೆಲ್ಲ ಸಿಕ್ಕಿದ್ದು ನಮ್ದೆಲ್ಲ ಪುಣ್ಯ, ನಮ್ದೆಲ್ಲ ಭಾಗ್ಯ, ಅಗೋ ಭಾಗ್ಯ ಅಂತಹ ಅಪ್ಪಗಳವರ ಆಶೀರ್ವಚನ. ನಾವೆಲ್ಲರೂ ಭಾಗ್ಯವಂತರು. ಅದಕ್ಕೆ ಅವ್ರನ್ನೆಲ್ಲ ನಾವು ಮಾತುಗಳನ್ನ ಕೇಳೋಣ. 1 ತಿಂಗಳ ಕೇಳುವಂತ ಭಾಗ್ಯ ನಿಮ್ಗೆಲ್ಲರಿಗೂ ಸಿಕ್ಕದ. ಹಾಗಾಗಿ ನಮ್ಮದು ಅಪ್ಪಗಳ ಹತ್ರ ಇರೋದು ನಮ್ದು ಭಾಗ್ಯ ಸಿಕ್ಕದ. ಯಾಕಂದ್ರೆ ಹೂವಿನ ಸಗಂಟ ದಾರ ಸ್ವರ್ಗಕ್ಕೆ ಹೋಗ್ತದಂತ. ದಾರ ಏನ್ ಮಾಡೋದು? ಹೌದಲ್ಲ? ದಾರ ಏನ್ ಮಾಡ್ತಾರ? ಹಾಕ್ತಾರ, ದೇವ್ರಿಗೆ ಕೊಳ ಹಾಕ್ತಾರಲ್ಲ, ಏನ್ ದಾರವಾಗಿ ಹಾಕ್ತಾರ? ಏನ್ ಹಾಕ್ತಾರಿ? ಹೂವಿನ ಸರ ಹಾಕ್ತಾರೆ. ಹೌದಲ್ಲ? ಹೂವಿನ ಸರಕ್ ಬಹಳ ಹೂವಕ್ ಕಿಮ್ಮತ್ ಹೆಚ್ಚು, ದಾರಕ್ಕಲ್ಲ. ದಾರ ಕಿಮ್ಮತ್ ಅದ ಇಲ್ಲ, ಹೂವಿ ಕಿಮ್ಮತ್ ಹೆಚ್ಚು. ಆದ್ರೆ ಏಟ್ ಕಿಮ್ಮತ್ ತಗೋತಂದ್ರೆ ಹೂವಿ ಎಷ್ಟು ಕಿಮ್ಮತ್ ಅದೋ ದಾರಕ್ಕೂ ಅಷ್ಟೇ ಕಿಮ್ಮತ್ ಬರ್ತದ. ಯಾವಾಗ ಹೂವಿನ ಜೊತೆ ಯಾವಾಗ ಜೋಡಣ ಆಗ್ತದ ಅಷ್ಟು ಕಿಮ್ಮತ್ ಬರಕ್ ಶುರು ಆಗ್ತದಂತ. ಹಾಗೆ ನಾವು ಗುರುವಿನ ಸಮೀಪ ಬಂದು ಅಂದ್ರ ಗುರುವಿಗೆ ಎಷ್ಟು ಕಿಮ್ಮತ್ ಇರ್ತದೆ, ಶಿಷ್ಯಗರ ಅಷ್ಟೇ ಕಿಮ್ಮತ್ ಬರಕ್ ಶುರು ಆಗ್ತದಂತ. ಯಾಕಂದ್ರ ಅವ್ರ ಸಾಮೀಪ್ಯ ಬರ್ತದಂತ. ಹಾಗೆ ಹೂವ ಹೆಂಗ ದೇರಿಕೊಳ್ಳಿರ್ತದಲ್ಲ, ಶಿಷ್ಯನು ಹಾಗೆ ಇರಕ್ ಸಾಧ್ಯ ಆಗ್ತದೆ. ಹಾಗೆ ನಾವು ಗುರುವಿನ ಸಾಮೀಪ್ಯರಾಗಿರೋದು ಹಾಗಿದ್ದೆ ಅಂದ್ರೆ ಸಾಕು, ನಮ್ಮ ಜೀವನ ಕಿಮ್ಮತ್ತನ್ನ ಹೆಚ್ಚಾಗ್ತದಂತೆ. ಹಾಗಾಗಿ ನಾವು ಹೆಂಗ ನೀರ್ ಹಾಲು ಕೊಡ್ತೀರಿಲ್ಲ, ಹಾಲಿಗೆ ರೇಟ್ ಹೆಚ್ಚದ, ನೀರಿಗೆ ಹಾಲಿಗೆ ಹೆಚ್ಚದ. ಅದಕ್ಕೆ ನಾವು ಹಾಲನ್ನ ಕಿಮ್ಮತ್ ಹೆಚ್ಚಿರ್ತದ. ನೀವು ಹಾಲು ಕೊಡಪ್ಪ ಏನ್ ಮಾಡ್ತೀರಿ? ನೀರ್ ಹಾಕಿ ಕೊಡ್ತೀರಿ, ಹೇಗೆ ಕೊಡ್ತೀರಿ? ಕೊಡಲ್ರಿ. ಯಾಕಂದ್ರೆ ಕಿಮ್ಮತ್ ಹೆಚ್ಚಲ್ಲ. ಅದಕ್ಕೆ ಯಾವಾಗ ಹಾಲಿನೊಳಗೆ ನೀರ್ ಹಾಕಿದ್ರೆ ಅಂದ್ರ ಯಾವ ಕಿಮ್ಮತ್ ಹೆಚ್ಚಾಯ್ತು? ಒಳಗೆ ನೀರ್ ಪ್ರವೇಶ ಆಯ್ತಲ್ಲ, ಹಾಲಿನ ರೇಟ್ ತಗೊಂಡ್ಬಿಡ್ತದ ನೀರ್ರಿ. ಒಮ್ಮೆ ಒಂದ್ ಅರ್ಧ ಲೀಟರ್ ನೀರ್ ಹಾಕಿ ಬಿಟ್ರೆ ರೇಟ್ ಎಷ್ಟಾಯ್ತದ? ಅರ್ಧ ಲೀಟರ್ ನೀರಿಂದು ಹಾಲಿನ ರೇಟಿಗೆ ಬಂದ್ಬಿಡ್ತು. ಯಾಕ? ಹಾಲಿನೊಳಗೆ ಬರ್ತದ, ಅದಕ್ಕಂದ್ರ ಕಿಮ್ಮತ್ ಹೆಚ್ಚಾಗ್ಯದ. ಹಾಗೆ ನಾವು ಗುರುವಿನ ಸಮೀಪ ಬರಲಿ ಅಂದ್ರ ನಮಗೂ ಕಿಮ್ಮತ್ ಹೆಚ್ಚಾಗ್ತದ, ನಮಗೂ ಕಿಮ್ಮತ್ ಹೆಚ್ಚಾಗ್ತದಂತೆ. ಹಾಗೆ ನಾವು ಗುರುವಿನ ಸಮೀಪನಾಗಿರೋದು ಹಾಗಿದ್ದೇವೆ ಅಂದ್ರ ನಮ್ಮ ಜೀವನ ಧನ್ಯ ಆಗ್ತದಂತೆ. ಹಾಗೆ ನಾವು ಗುರುವಿನ ಹತ್ತಿರ ಇದ್ದೇವೆ ಅಂದ್ರೆ ಸಾಕು, ನಮ್ಮ ಜೀವನ ಪಾವನ ಆಗ್ತದೆ. ಅದಕ್ಕೆ ಅಂತ ಅಪ್ಪುಗಳವರ ನಾವೆಲ್ಲರೂ ಮಾತುಗಳನ್ನು ಕೇಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ತಾವೆಲ್ಲರೂ ಭಾಗ್ಯವಂತರು ನಮ್ಮ ಬಾಲ್ಕಿಯ ಪಟ್ಟಣದ. ಯಾಕಂದ್ರೆ ನಿರಂತರ ಪ್ರವಚನ ಕೇಳುವಂತ ಭಾಗ್ಯ ನಮಗೆಲ್ಲ ಸಿಕ್ಕಿರೋದ್ರಿಂದ ನಾವೆಲ್ಲರೂ ಪುಣ್ಯವಂತರು. ಅದು ಅಪ್ಪುಗಳು ಆಯುಷ್ಯ ದೀರ್ಘ ಆಯುಷ್ಯ 75 ವರ್ಷಗಳ ಗತಿಸಿದ ಅಪ್ಪರದು. ಅವ್ರದ್ದು ಹಿಂದೆ ತಿರುಗಿ ನೋಡಿದ್ರೆ ಹೆಜ್ಜೆಗಳು ಎಂತೆಂಥ ಕಾರ್ಯಗಳು ಅಪ್ಪುಗಳವರು ಮಾಡಿದ್ದಾರೆ. ಹಾಗಾಗಿ ಒಂದು ಯೂನಿವರ್ಸಿಟಿ, ಒಂದು ಸರ್ಕಾರ ಕೆಲಸ ಮಾಡೋದನ್ನ ಅಪ್ಪುಗಳು ಏಕೈಕ ಆಕೆ ಒಬ್ಬರು ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ನಾವೆಲ್ಲ ಸ್ಮರಣೆ ಮಾಡುವಂಥದ್ದು. ಅಂತ ಅಪ್ಪುಗಳವರ ಅವ್ರದ್ದೇನ್ ಮಾಡಿರುವ ಕಾರ್ಯ ನಾವು ಏನ್ ಮಾಡೋದಿಲ್ಲ, ರಕ್ಷಣೆ ಮಾಡೋದು, ಚಲೋ ಉಳಿಸ್ಕೊಂಡು ಹೋಗೋದು ಅಷ್ಟೇ ನಮ್ ಕೆಲಸ ಅದ. ನಾವೇನ್ ಮಾಡೋದಿಲ್ಲ, ಅದನ್ನ ಪೋಷಣೆ ಮಾಡೋ ಕೆಲಸ ನಮ್ಮದು. ಗಿಡ ಚಲೋ ಇಟ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು. ಆಲದ ಗಿಡ ಬೆಳೆಸ್ಯಾರ, ಆಲದ ಗಿಡ ರಕ್ಷಣೆ ಮಾಡ್ಬೇಕು. ಯಾಕ? ಇಲ್ಲ ಆದ್ರ ಬಿಸಿಲಾಗಿ ಬದುಕಬೇಕಾಗ್ತದ. ಹಾಗೆ ಅವ್ರು ಬೆಳೆಸ್ಯಾರ, ಅದನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಎಲ್ಲ ಬಾಲ್ಕಿಯ ಭಕ್ತಾದಿ ಜನಗಳ ಕರ್ತವ್ಯ. ಹಾಗಾಗಿ ಅಪರಾಧನ ರಕ್ಷಣೆ ಮಾಡೋ ಜವಾಬ್ದಾರಿ ಯಾರ್ದು? ನಮ್ಮೆಲ್ಲ ಭಕ್ತರದು, ಭಕ್ತರ ಜವಾಬ್ದಾರಿ. ಹಾಗಾಗಿ ಅಪ್ಪಗಳ ಬಗ್ಗೆ ಎಲ್ಲ ಕಾಳಜಿ ಮಾಡೋದು, ನೋಡ್ಕೊಳ್ಳೋದು ನಮ್ದೆಲ್ಲ
ಕರ್ತವ್ಯ ಪ್ರತಿಯೊಬ್ರು. ಒಬ್ಬ ತಾಯಿಗೆ ಮಗು ಆದ್ರೆ ಹೆಂಗ್ ನೋವಾಗಬೇಕು, ಮಗು ಹೆಂಗ್ ತಾಯಿ ಗೊತ್ತಾಗ್ತದಲ್ಲ ಹಾಗೆ ಗೊತ್ತಾಗೋದು ಗುರುವಿಗೆ ಗೊತ್ತಾಗ್ತದ, ನಂತರ ಭಕ್ತಿ ಗೊತ್ತಾಗ್ಬೇಕಂತ. ಹಾಗೆ ನಿಜವಾಗಿ ಭಕ್ತ, ನಿಜವಾಗಿ ಗುರು ಅಂತ. ಅದಕ್ಕಾಗಿ ಆಗ ಸಂಬಂಧವನ್ನ ನಮ್ಮ ಬಾಲ್ಕಿಯ ಪ್ರಜೆಗಳು, ಜನಗಳು, ಭಕ್ತರು ಆಗ ನಾವು ಭಕ್ತಿಯನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನೆರಡು ಮಾತುಗಳನ್ನ ಅಪ್ಪಗಳವರ ಪಾದಕ್ಕೆ ಸಮರ್ಪಣೆ ಮಾಡಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ, ಇಲ್ಲಿ ತ್ರಿಮೂರ್ತಿಗಳ ಪೂಜ್ಯರಾದ ಮೂವರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ವರ್ಷ ಮುಕ್ತಾಯ ಸಮಾರಂಭಕ್ಕೆ ಗೆಸ್ಟು, ಇವರು ಅತಿಥಿಗಳು, ಅಧ್ಯಕ್ಷರು ಏನೇನೋ ಇರ್ತಿತ್ತು. ಈ ಸಲ ಮುಕ್ತಾಯ ಅಂತೂ ನಿನ್ನೆ ಮಾಡ್ಯಾರ ಗುರುಗಳು. ಅವ್ರು ಹೇಳ್ಯಾರ, ನಿನ್ನ ಮುಕ್ತಾಯ ಆಗ್ಯಾವ, ಇವತ್ತು ಸಿಗ್ತಾ ಇದಾರೆ ಅಂತ ಹೇಳ್ಯಾರ. ಅಂದ್ರೆ ಯಾವುದನ್ನು ಮುಗಿಸ್ಬಾರ್ದಂತ. ಈಗ ಹಿಂದಕ್ಕೆಲ್ಲ ಪುರಾಣ ಹೇಳಿದ್ರು, ಪುರಾಣ ಮುಗಿದ್ಮೇಲೆ ಮತ್ತೆ ಮರುದಿವ್ಸ ಒಂದು ಸ್ವಲ್ಪ ಓದಿ ಮತ್ತೆಲ್ಲರಿಗೂ ಪ್ರಸಾದ ಕೊಟ್ಟು ಹಿಂಗ್ ನೋಡುದು ಹೋಗ್ತಿಂದು ಮತ್ತೆ ಪ್ರಾರಂಭ ಆಯ್ತಂದ. ಹಂಗ ನಿನ್ನ ಗುರುಗಳು ಸಮಾರೋಪ ಮಾಡ್ಯಾರ. ಇವತ್ತು ಮತ್ತೆ ಪ್ರಾರಂಭೋತ್ಸವ ಅದ, ಇವತ್ತು ಮತ್ತೆ ಶುರು ಕಾರ್ಯಕ್ರಮದ. ಅದಕ್ಕ ಜೀವನದಾಗ ಹಿಂಗ್ಯಾಕಿಟ್ರು, ಹಿಂದಿನ ಕಾಲದಾಗ ಹಿಂಗ್ಯಾಕಿಟ್ರು ಶರಣರು. ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಎಲ್ಲಕ್ಕಿಂತ ಮಹತ್ವದಂದ್ರ ಏನು ಅಂದ್ರ, ಈ ಶರಣರ ಸಂಘ ಅನ್ನೋದು ಅದು ಮುಗಿಯುವಂಥದ್ದಲ್ಲ. ಸದಾ ನಮ್ಮ ಜೊತೆ ಇರಬೇಕು, ಸದಾ ನಮ್ಮ ಜೊತೆ ಇರಬೇಕು. ಸದಾ ನಮ್ಮ ಜೊತೆ ಇತ್ತು ಅಂದ್ರೆ ನಾವು ಭದ್ರವಾಗಿರ್ತೀವಿ, ಸುರಕ್ಷಿತವಾಗಿರ್ತೀವಿ. ಯಾರು ಶರಣರ ಸಂಘದಿಂದ ದೂರ ಹೋಗ್ತಾರಲ್ಲ ಅವರಿಗೆ ಅನೇಕ ಕಷ್ಟಗಳು, ನಷ್ಟಗಳು, ತೊಂದರೆಗಳಾಗ್ತಾವ. ಆ ಶರಣರ ಸಂಘದ ಸಮೀಪ ಯಾರು ಇರ್ತಾರಲ್ಲ, ಆ ಸಮೀಪ ಇದ್ದವರು, ಆ ಶರಣರ ಸಂಘದಾಗ ಇದ್ದವರು ಎಂಥ ಹಿಮಾಲಯ ಬೆಟ್ಟದಂತ ಸಮಸ್ಯೆ ಬಂದ್ರು ನಾನು ಎದುರಿಸ್ತೀನಿ ಅನ್ನುವಂತ ತಾಕತ್ತು, ಶಕ್ತಿ ನಮಗ್ ಬರ್ತದೆ. ಅಂತ ತಾಕತ್ತು ನಮಗ್ ಬರ್ತದೆ. ಯಾಕಂದ್ರೆ ಆ ಸಂಘದಲ್ಲಿ ಅಂತ ಶಕ್ತಿ ಅದ, ಶರಣರ ವಾಕ್ಯದಲ್ಲಿ ಅಂತ ಶಕ್ತಿ ಅದ. ಅದಕ್ಕೆ ನಮ್ಮ ಜೀವನದಾಗ ಎಂದೂ ತೊಂದರೆ ಆಗ್ಬಾರ್ದಂತ ತಿಳ್ಕೊಂಡು ಏನ್ ಮಾಡಿದ್ರು ಶರಣರು, ನಿತ್ಯ ನಿತ್ಯ ಅರ್ಚನೆ, ನಿತ್ಯ ನಿತ್ಯ ಅರ್ಪಣೆ, ನಿತ್ಯ ನಿತ್ಯ ಅನುಭವ, ಈ ಮೂರು ಕ್ರಿಯೆಗಳನ್ನು ನಮ್ಮ ನಿತ್ಯ ಬದುಕಿನಲ್ಲಿ ಇಟ್ರು. ನಿತ್ಯ ನಿತ್ಯ ಅರ್ಚನೆ ಮಾಡಬೇಕು, ನಿತ್ಯ ನಿತ್ಯ ಅರ್ಪಣೆ ಮಾಡಬೇಕು, ನಿತ್ಯ ನಿತ್ಯ ಅನುಭವ ಮಾಡಬೇಕು. ಈಗ ನಾವು ಪ್ರಸಾದ ಕುಂತಾಗ ಹಂಗೆ ಬರ್ರಿ ಮನೆ ಪೂಜೆ ಮಾಡ್ತೀವಿ, ಪ್ರಸಾದ ಮಾಡ್ಕೊಂಡು ಹಂಗೆ ಬರಬಾರ್ದು. ನಾವೊಂದು 5 ನಿಮಿಷ ನೀವು ಕೇಳಲ್ಲ ಹೋದ್ರು ಕೂಡ್ರವ ಅಂತೇಳಿ ಕೂಡಿಸಿ ಒಂದು 5 ನಿಮಿಷ ಹೇಳಿ ನಾವು ಮಠಕ್ಕೆ ಬರ್ತೀವಿ. ಯಾಕೆ ಹೇಳ್ಬೇಕು? ನೀವು ಹೊಟ್ಟಿ ಪ್ರಸಾದ ನಮ್ಗೆ ಚಂದ ಕೊಟ್ಟಿರ್ತೀರಿ. ನಾವು ಸ್ವಲ್ಪ ನೆತ್ತಿ ಪ್ರಸಾದನ ಕೊಡ್ಲಾರ್ದೆ ಹೆಂಗೆ ಬಂದ್ರೆ ಅದು ಪೂರ್ಣ ಕ್ರಿಯೆ ಆಗಲ್ಲ. ಅದಕ್ಕೆ ಹೊಟ್ಟಿ ಪ್ರಸಾದ ಜೊತೆ ಅನ್ನ ಪ್ರಸಾದ ಜೊತೆ ಜ್ಞಾನ ಪ್ರಸಾದನೂ ಬೇಕು. ಆ ಜ್ಞಾನ ಪ್ರಸಾದದಿಂದಲೇ ನಮ್ಮ ಬದುಕು ಹಸನಾಗ್ತದ, ನಮ್ಮ ಬದುಕು ಸುಂದರ ಆಗ್ತದ. ಮತ್ತೆ ಅಂಥ ಒಂದು ಶಕ್ತಿ, ತಾಕತ್ತು ಎಲ್ಲರ ಬಲ್ಲಿನೂ ಬರ್ತದ. ಅದು ಆಧ್ಯಾತ್ಮ ಶಕ್ತಿನೇ ಹೆಂಗಿರ್ತದ, ಅದು ಕಣ್ಣಿಗೆ ಕಾಣಂಗಿಲ್ಲ. ನೀವು ಅನ್ಬೋದು ಏನಿರ್ತದಂತ, ಅದು ಕಣ್ಣಿಗೆ ಕಾಣಂಗಿಲ್ಲ. ಆದ್ರೆ ನಿಮ್ಗೆ ಏನೋ ತೊಂದರೆ ಆದಾಗ, ಏನೋ ಸಮಸ್ಯೆ ಆದಾಗ ದೇವ್ರಂಥವ್ರು ಯಾರೋ ಒಬ್ರು ಬಂದು ನಿಮ್ಗೆ ಆ ಸಮಸ್ಯೆಯನ್ನು ಬಗೆಹರಿಸಿ ನಿಮ್ಗೆ ಹೂವಿನಂಗ, ಗುಡ್ಡದಂತ ಸಮಸ್ಯೆ ಹೂವಿನಂಗ ಬಗೆಹರಿತು. ಯಾವ ಶಕ್ತಿ ಅದು? ಅದು ದೈವಿ ಶಕ್ತಿನೇ. ಆ ದೈವಿ ಶಕ್ತಿ ಅದು ತನ್ನ ಕಾರ್ಯ ಮಾಡ್ತದ. ಅದಕ್ಕೆ ನಾವೆಲ್ಲರೂ ಅದಕ್ಕೆ ಶರಣಾಗತ ಆಗ್ಬೇಕು. ಆ ದೈವಿ ಶಕ್ತಿ ನಮ್ಮಲ್ಲಿ ಬರಬೇಕಾದ್ರೆ ನಾವು ಸ್ವಲ್ಪ ಶರಣರ ಸಂಘದಲ್ಲಿ
ಶರಣರ ಚಿಂತನೆಯಲ್ಲಿ ಇರಬೇಕು. ಅದಕ್ಕೆ ಶರಣರು ಏನ್ ಮಾಡಿದ್ರು? ಅರ್ಚನೆ. ಅರ್ಚನೆ ಅಂದ್ರೆ ಏನು? ಲಿಂಗ ಪೂಜಾ ಮಾಡೋದಕ್ಕೆ ಅರ್ಚನೆ ಅಂತಾರೆ. ನಿತ್ಯ ನಿತ್ಯ ಲಿಂಗ ಪೂಜಾ ಮಾಡೋದು, ನಿತ್ಯ ನಿತ್ಯ ಲಿಂಗ ಪೂಜೆ ಮಾಡೋದು. ನಿತ್ಯ ಕಸ ಹೊಡೆದ್ರೆ ನಿಮ್ಮ ಮನೆ ಕಸ ಬೀಳ್ತದೇನ್ರಿ? ಬೀಳಲ್ಲ. ಮುಂಜಾನೆ ಹೊಡಿತೀರಿ, ಅಲ್ಲಿ ಕಸನೇ ಇರಲ್ಲ. ನಿತ್ಯ ನಿತ್ಯ ಎಲ್ಲ ನಾವು ಸ್ನಾನ ಮಾಡ್ತೀವಿ, ನಮ್ಮ ಮೈ ಸ್ವಚ್ಛ ಇರ್ತು. ನೀವು ಎಲ್ಲಾರ ಬೇಕಾದ್ರೆ ಮನೆ ಕೀಲಿ ಹಾಕೊಂಡು ಹೋಗ್ರಿ, ಒಂದು 15 ದಿವಸ ಟೂರ್ ಹೋಗ್ರಿ, ಎಲ್ಲಾರ ಮನೆ ಕೀಲಿ ಹಾಕಿ. ಬರಳಿಗೆ ಎಷ್ಟು ಕಸ ಇರ್ತದ, 8 ದಿನ ಧೂಳು ಜಾಡಿಸಿದ್ರಾಗೆ ಹೋಗ್ತದೆ. ಎಲ್ಲ ಕಡೆ ಧೂಳೆ, ಭಾಂಡದ ಮೇಲೆ ಧೂಳೆ, ಗಂಗಾ ಮೇಲೆ ಧೂಳೆ, ಪರ್ಸಲಾಗ ಧೂಳೆ, ಎಲ್ಲ ಕಡೆ ಧೂಳು ಇರ್ತದೆ. ಯಾಕೆ ಇರ್ತದ? ನಾವು ಕಸ ಹೊಡೆದಿಲ್ಲ. ಹಂಗ ಶರಣರು ಏನ್ ಮಾಡಿದ್ರು ಅಂದ್ರೆ ನಿತ್ಯ ನಿತ್ಯ ಲಿಂಗಾರ್ಚನೆ ಮಾಡಿದ್ರೆ ನಮ್ಮಲ್ಲಿ ದುರ್ಗುಣ ಬರ್ಲಕ್ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ವ್ಯಸನಗಳು ಬರ್ಲಕ್ ಸಾಧ್ಯನೇ ಇಲ್ಲ. ಅವು ಬರಂಗೇ ಇಲ್ಲ, ಅವು ದೂರ ಹೋಗ್ತಾವ. ವರ್ಷಗೊಮ್ಮೆ ಶಿವರಾತ್ರಿಗೆ ಮಾಡಿದ್ರೆ ಅವು ಬರ್ತಾವ. ಅದಕ್ಕೆ ಹಂಗ ಮಾಡಬಾರ್ದು. ನಿತ್ಯ ನಿತ್ಯ ಲಿಂಗಾರ್ಚನೆ. ನಾನು ಒಮ್ಮೆ ಪಟ್ಟಾಭಿಷೇಕಕ್ಕಿಂತ ಮುಂಚೆನೆ ಸಂಗಮದಾಗ ಅನುಷ್ಠಾನ ಕುಂತಿದ್ದೆವು. ಅಲ್ಲಿ ಯಾರು ಇದ್ದಿಲ್ಲ ಅವಾಗಿನ. ಅನುಷ್ಠಾನ ಕುಂತಾಗ ಅಲ್ಲಿ ಸುತ್ತಮುತ್ತ ಕಬ್ಬಿನ ಹೊಲಗಳಿದ್ದು, ರಾತ್ರಿ 11, 10:30, 11 ಹಿಂಗ ಹಲಿಗೆ ಬಾರಿಸ್ತಿರು. ಎಲ್ಲಿ ಹಿಂಗ್ ದಿನ ಯಾಕೆ ಬಾರಿಸ್ತಾರೆ ಇಲ್ಲಿ ಅಂತ ಗೊತ್ತೇ ಆಗ್ಲಿಲ್ಲ. ಕೊನೆಗೊಂದು ದಿವಸ ಒಬ್ರು ಬಂದಿರು, ಇಲ್ಲಿ ಯಾರು ಬಾರಿಸ್ತಾರ, ದಿನ ಹಲಿಗೆ ಬಾರಿಸ್ತಾರಲ್ಲ ಅಂತ ಅಂದ್ರು. ಕೇಳೋಣ. ಅವಾಗ ಅವ್ರಂದ್ರು, ಯಪ್ಪ ಇಲ್ಲಿ ಕಬ್ಬಿನ ಹೊಲ ಅದ, ಕಬ್ಬಿನ ಅವು ನರಿಗಳು ಬಂದು ಕಬ್ಬು ಹಾಳು ಮಾಡ್ತಾವ, ಅದಕ್ಕೆ ನರಿಗಳೆಲ್ಲ ಓಡೋಗ್ಲಿ ಅಂತ ತಿಳ್ಕೊಂಡು ಆ ಹಲಿಗೆ ಬಾರಿಸ್ತೀವಿ ಅಂತೇಳಿ. ಮತ್ತ ದಿನ ಬಾರಿಸ್ತಿರಲ್ಲ ಅಂತ. ಮತ್ತ ಅವ್ ದಿನ ಬರ್ತಾವ, ದಿನ ಬಾರಿಸಬೇಕಾಯ್ತು ಅಂತಂದು ನನಗೆ ಹಂಗ ಅನಿಸ್ತು. ದಿನ ಬಾರಿಸ್ತಾ ಇದ್ರು ನಾವು ನರಿಗಳು ಬರೋದ್ ಹೆಂಗ್ ಬಿಡ್ತಾವಲ್ಲ, ಹಂಗ ದಿನಾ ಲಿಂಗ ಪೂಜಾ ಮಾಡಿದ್ರೆ ದುರ್ಗುಣ ದುರಾಚಾರ ನರಿಗಳು ನಮ್ಮಲ್ಲಿನೂ ಪ್ರವೇಶ ಆಗಲ್ಲ. ಅವು ದೂರೇ ಹೋಗ್ತಾವ. ಅದಕ್ಕ ಅರ್ಚನೆ ಇದು ಬೇಕು. ಒಂದೊಂದು ಮಾತು, ಅರ್ಪಣೆ. ಅರ್ಪಣೆ ಅಂದ್ರೆ ಏನು? ಪ್ರಸಾದ ಸ್ವೀಕಾರ ಮಾಡೋದು. ಹಿಂಗ್ ಲಿಂಗಾರ್ಪಿತ ಮಾಡಿ ತಟ್ಟೆಯಲ್ಲಿ ಪ್ರಸಾದ ಎಡಿ ಮಾಡಿದ ಕೂಡಲೇ ನೆನಪಿನಿಂದ ಸ್ವಲ್ಪ ಲಿಂಗಕ್ಕೆ ಅರ್ಪಿತ ಮಾಡಿ ಸ್ವೀಕಾರ ಮಾಡೋದು ಕಲೀರಿ. ಗಂಗಾದ ಹಾಕಿದ ಕೂಡಲೇ ಡೈರೆಕ್ಟ್ ಕೈ ಓಡ್ತದೆ, ದನ ಓಡ್ತದೆ. ಸ್ವಲ್ಪ ಆ ಪ್ರಜ್ಞೆ ಇರ್ಬೇಕು ನಮಗೆ, ಸ್ವಲ್ಪ ಆ ಭಾವ ಇರ್ಬೇಕು ನಮಗೆ. ಆ ಭಾವ ಇತ್ತಂದ್ರೆ ಅದು ಪ್ರಸಾದ ಐತದ. ಹಿಂಗ ನೀಡಟ್ಟಿ ಒಬ್ಬೊಬ್ಬರ ಮನ್ಯಾಗ ನೋಡ್ತೀವಿ, ಹಿಂಗಿಟ್ಟು ಅನ್ನ ಹಚ್ಚಟ್ಟಿಗೆ ಅನ್ನನೇ ಪೂರ್ಣ ಎಡಿ ಮಾಡಿಸ್ತನಕ್ಕೂ ತಾಯಿಲ್ಲ ಅವ್ರಿಗೆ. ಅನ್ನ ಮುಟ್ಸೋಣ, ಅನ್ನ ತಗೋತಾರೆ. ಒಂದು ಉಪ್ಪಿನಕಾಯಿ ಹಚ್ಚೋಣ, ಹಿಂಗ್ ಲೆಕ್ಕಲಕ್ ಚಾಲನೆ ಮಾಡ್ತಾರೆ. ಇದು ಏನೋ ಗೊತ್ತಿಲ್ಲ, ಹಂಗ್ ಮಾಡ್ಬಾರ್ದು. ಅರ್ಪಣೆ ಅಂದ್ರೆ ಎಲ್ಲನೂ ಎಡಿ ಮಾಡಿ ಲಿಂಗಕ್ಕೆ ಅರ್ಪಿತ ಮಾಡಿ, ಸಾಧ್ಯ ಆದ್ರೆ ಒಂದು ವಚನ ಹೇಳಿ ನಾವು ಪ್ರಸಾದ ತಗೊಂಡಾಗ ಅದು ಲಿಂಗ ಪ್ರಸಾದ ಆಗ್ತದ. ಅಷ್ಟೇ ಅಲ್ಲ, ಇನ್ನೊಂದು ಬರೇ ಪ್ರಸಾದ ಲಿಂಗ ಅರ್ಪಿತ ಮಾಡಿದ ಕೂಡಲೇ ಅರ್ಪಣೆ ಅಲ್ಲ, ಇನ್ನೊಂದು ಅರ್ಪಣೆ ಅದ್ರ ಹಿಂಗ್ ಮತ್ತೊಂದು ತತ್ವ ಅದ. ಏನದ? ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸುಖ, ದುಃಖ, ನೋವು, ನಲಿವು ಎಲ್ಲನೂ ಆ ಲಿಂಗಕ್ಕೆ ಅರ್ಪಿಸ್ಬೇಕು. ಎಲ್ಲನೂ ಆ ಪರಮಾತ್ಮನಿಗೆ ಅರ್ಪಿಸ್ಬೇಕು. ಎಲ್ಲ ನಾವು ಅರ್ಪಿಸ್ದೇವೆ ಅಂದ್ರೆ ನಮ್ಗೆ ತಾಪ ಕಮ್ಮಿ ಆಗ್ತದೆ. ನಾ 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 ಅಂದಾಗ ತಾಪ ಹೆಚ್ಚಾಯ್ತು. ಸ್ವಲ್ಪ ಎಲ್ಲನೂ ನಾವು ಅಂದ್ಕೊಂಡಂಗೆ ಆಗಲ್ಲ, ಥೋಡೆ ಹೆಚ್ಚು ಕಡಿಮೆ ಆಯ್ತು. ಆದ್ರೆ ಎಲ್ಲನೂ ನಾವು ಮೊನ್ನೆ ಈ ಒಂದು ವರ್ಷ ಕೆಳಗೆ ಒಬ್ಬ ಹೆಣ್ಮಗ ನಮ್ಮ ಶಿಷ್ಯರು ಬೇರೆ ಊರ್ದವ್ರು, ಅವ್ರು ಆ ದಿನ ಬರ್ತೀರಪ್ಪ ನನ್ನ ಮಗನ ನೆಂಟಿಸ್ತಾನೆ ನೋಡ್ರಿ, ನಿಮ್ಮ ಕಾಲೇಜ್ದಾಗ ನನಗೆ ಡಾಕ್ಟರ್ ಆಗ್ಯಾನ, ನಿಮ್ಮ ಡಾಕ್ಟರ್ ಆಗ್ಯಾನ, ನೆಂಟಿಸ್ತಾನೆ ನೋಡ್ರಿ.
ಯಾವಾಗ ಸಿಗ್ತದ ಅವ್ನ ಪುಣ್ಯ ಎಲ್ಲದ ಅವ್ನ ಬಾಕಿ ಎಲ್ಲ ಸಿಗ್ತದ, ಚಲೋ ಸಿಗ್ತದ, ಯಾಕೆ ಚಿಂತೆ ಮಾಡ್ತೇನೆ ಅಂತಿದ್ದ. ಆಕೆ ಹಂಗೆ ಹೇಳ್ತು, ಇಲ್ಲ ಇಲ್ಲ ನೋಡಿ ನಿಮ್ ಶಿಷ್ಯರು ಭಾಳ ಮಂದಿ ಇರ್ತಾರ ನೋಡ್ರಿ ಅಂತ ಹೇಳ್ತು. ಆಯ್ತವ ನೋಡ್ಯಾರಿ ಅನ್ಕೋತ ಆಕಿ ಸಮಾಧಾನ ಮಾಡಿ ಕಳಿಸ್ತಿದ್ವಿ. ಅವ ಹುಡುಗ ಆ ಕಡೆಯಿಂದ ಮಾಡ್ಕೊಂಡೇ ಬಂದ ಮನೆಗೆ. ಅವನು ಇಲ್ಲ ಅಪ್ಪನೂ ಇಲ್ಲ, ಅಲ್ಲಿಂದ ಮದಿ ಮಾಡ್ಕೊಂಡೇ ಬಂದ. ಆಕಿ ಇನ್ನೇನು ಎದಿ ಬಡ್ಕೋತ ನತ್ತಿ ಬಡ್ಕೋತ ಮಠದಾಗ ಬಂದು ಹಾ ಅಂತ ದನಿ ತಿಳಿದತ್ತು. ನಾನು ಆಕಿ ಸಮಾಧಾನ ಮಾಡ್ಬೇಕಾದ್ರೆ 2-3 ತಾಸು ನಾ ಸರ್ಕಸ್ ಮಾಡ್ಬೇಕಾಯ್ತು. ಆಕಿ ಹೇಳಿ ತಿಳಿಸಿ ಹಂಗಲ್ಲವ, ನಿನ್ ಮಗನಿಗೆ ಆನಂದದ ಅಂದ್ರೆ ನೀವ್ ಯಾಕೆ ತಾಪ್ ಮಾಡ್ಕೋತಿ, ಅವನಿಗೆ ಖುಷಿ ಅದ ಸಾಕು ಅಂತ ತಿಳ್ಕೊಂಡು ಮತ್ತ ಮಗನಿಗೂ ಕರೆದು ಅವ್ರಿಬ್ರಿ ದೀಕ್ಷಾ ಮಾಡಿ ಆಕಿ ಸಮಾಧಾನ ಪಡಿಸಿ ಮತ್ತೊಂದ್ಸಲ ಮತ್ತ ಎಲ್ಲಿ ಮಾಡ್ಕೊಳೋ ಎಲ್ಲಿಲ್ಲೋ ಏನ್ ಮಾಡ್ಲಕ್ಕ ಅಂತ ತಿಳ್ಕೊಂಡು ಮತ್ತೊಂದು ಅವ್ರ ಅಳಗ ಬರೋವರಿಗೊಂದು 50 ಮಂದಿ ಕರೆಸಿ ಒಬ್ರದ್ದು ಹೂವಿನ ಸರ ಹಾಕ್ಸಿ ಮತ್ತ ಹೂವ ಹಾಕಿ ಮನೆ ಕಳ್ಸಿಕೊಟ್ಟೆ. ಆನಂದವಾಗಿರಿ, ನಕ್ಕೋತಾಗಿರಿ ಅಂತ ಹೇಳಿ. ಅಂದ್ರೆ ಜೀವನದಾಗ ನಾವು ಸ್ವಲ್ಪ ಏನೇ ಇದ್ರು ಬಂದ್ರು ಅರ್ಪಣಾ ಭಾವದಿಂದ ನಾವು ಸ್ವೀಕಾರ ಮಾಡ್ಬೇಕು. ದೇವ್ರಿಗೆ ಆಯ್ತಪ್ಪ ನಿನ್ ಇಚ್ಛೆ, ಶಿವನೇ ನಿನ್ ಇಚ್ಛೆ ಹಿಂಗೆ ಅದಲ್ಲ, ಆಯ್ತು ಅಂತ ಅನ್ಬೇಕು. ಅಂದ್ರೆ ನಮ್ ಜೀವನದಾಗ ಸಮಾಧಾನ ಇರ್ತದ. ಇದಕ್ಕೇನಂತಾರ ಅರ್ಪಣೆ. ಈಗ ನಾವು ಬಸ್ಸಿನ ಕುಂತು ಹೋಗ್ತಿ, ನಮ್ಮ ಡ್ರೈವರ್ ಪರೀಕ್ಷೆ ಇರ್ತಾನೆ ಇರಲ್ಲ. ಈಗ ಹೈದರಾಬಾದ್ ಹೋಯ್ತೀವಿ, ರಾತ್ರಿ ಬೆಂಗಳೂರಿಗೆ ಹೋಯ್ತೀವಿ ಕುಂತು ಬಸ್ಸಿನ ಕುಂತು, ಎಲ್ಲೆಲ್ಲೋ ಹೋಯ್ತೀವಿ. ಎಲ್ಲಿ ಹೋದ್ರು ಅವ ನಮ್ಗೆ ಎಷ್ಟು ಸಿಸಿ ಕುಡ್ದ ನಂಬದ್ ನಿಮ್ಗೆ ಗೊತ್ತಿರಲ್ಲ, ಅವ ಹೆಂಗನ ಅಂಬದ್ ಗೊತ್ತಿರಲ್ಲ. ಆದರೂ ನಮ್ಮ ಅಮೂಲ್ಯವಾದಂಥ ಪ್ರಾಣ, ಅಮೂಲ್ಯವಾದಂಥ ಜೀವ, ಎಲ್ಲಕ್ಕಿಂತ ಪ್ರೀತಿಯ ಜೀವ ಆ ಡ್ರೈವರ್ ಕೈಲ ಒಪ್ಪಿಸಿ ನಾವು ಆರಾಮ್ ನಿದ್ದೆ ಮಾಡ್ತೇವಲ್ಲ. ಒಬ್ಬ ಸಾಮಾನ್ಯ ಡ್ರೈವರ್ ಮೇಲೆ ನಾವು ಇಷ್ಟೊಂದು ಭರವಸೆ ಮಾಡ್ತೀವಿ ಅಂದ್ರೆ ಜಗತ್ತಿನ ಯಾಮಕ ಪರಮಾತ್ಮನ ಮೇಲೆ ನಾವು ಯಾಕೆ ವಿಶ್ವಾಸ ಮಾಡಬಾರ್ದು? ಆ ದೇವರ ಮೇಲೆ ಯಾಕೆ ವಿಶ್ವಾಸ ಮಾಡಬಾರ್ದು? ಆ ಲಿಂಗೈನ ಮೇಲೆ ಯಾಕೆ ವಿಶ್ವಾಸ ಮಾಡಬಾರ್ದು? ಮಾಡ್ಬೇಕು ಅಂದ್ರೆ ನಮ್ಗೆ ಆರಾಮ್ ಇರ್ತದೆ. ಇದು ಅರ್ಚನೆ ಆಯ್ತು, ಅರ್ಪಣೆ ಆಯ್ತು. ಇದು ಅನುಭವ ಒಂದು ಮಾತು ಹೇಳಿ ಮುಕ್ತಾಯ ಮಾಡೋಣ. ಅನುಭವ ಅಂದ್ರೆ ಏನು? ಅನುಭವ ಅಂದ್ರೆ ಏನೂ ಅಲ್ಲ. ಈಗೇನ್ ನೀವು ಕುಂತೀರಿ, 4 ಒಳ್ಳೆ ಮಾತು ಹೇಳತ್ತಿದೀವಿ, 4 ಒಳ್ಳೆ ಮಾತು ಕೇಳತ್ತೀರಿ. ಕೇಳಿದ್ದನ್ನ ಸ್ವಲ್ಪ ಬದುಕಿನಲ್ಲಿ ತಂದ್ರ ಅದಕ್ಕೇನಂತಾರ ಅನುಭವ ಅಂತ ಕರೀತಾರೆ. ಆಚರಣೆಯಲ್ಲಿ ತರಬೇಕು. ಬರೀ ಹೇಳೋದಕ್ಕ ಕೇಳೋದಕ್ಕ ಅನುಭವ ಅನ್ನಂಗಿಲ್ಲ. ಅದಕ್ಕ ಕೇಳಿದ್ದನ್ನ ನಮ್ಮ ನಿತ್ಯ ಆಚರಣೆಯಲ್ಲಿ ತಂದ್ರ ಅದು ನಿಜವಾದ ಅನುಭವ ಆಯ್ತದ. ಬದುಕಿನಲ್ಲಿ ಒಳ್ಳೆ ಮಾತುಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡ್ರ ನಮ್ಮ ಜೀವನ ಚಂದ ಇರ್ತದೆ. ಮತ್ತ ಇನ್ನೊಂದು ಈ ಅನುಭವ ಮ್ಯಾಲಿನ ಮ್ಯಾಲ್ ಬೇಕ್ರಿ. ಮ್ಯಾಲ ಬೇಕು. ಇಲ್ಲಂದ್ರೆ ಏನಾಯ್ತದ, ಯಾವಾಗರೋ ಒಂದು ಕೇಳಿ ಯಾವಾಗರೋ ಒಂದು ಮಾಡಿದ್ರೆ ಅದು ಆಗಲ್ಲ. ಸದಾ ಈ ಪರಿಸರದಾಗಿರ್ಬೇಕು. ಅದಕ್ಕೆ ಶರಣರು ಸದಾ ಅನುಭವ ಮಂಟಪ ಪರಿಸರದಾಗಿದ್ರು, ಸದಾ ಅವ್ರು ಆನಂದವಾಗಿದ್ರು, ಸದಾ ನಗ್ತಾ ಇದ್ರು, ಸದಾ ಖುಷಿಯಾಗಿದ್ರು. ಹಂಗ ನಾವು ಎಂದರ ಒಂದು ಕೇಳಿಬಿಟ್ರು ಅಲ್ಲ, ಅವಾಗೊಮ್ಮ ಮತ್ ಕೇಳ್ಬೇಕು. ಇಷ್ಟು ಜನ ಎಲ್ಲ ಬಂದಿರಿ, ಪ್ರತಿ ತಿಂಗಳು ಕಾರ್ಯಕ್ರಮ ನಡೀತು. ಅವಾಗ ಒಂದು ಸ್ವಲ್ಪ ಹೆಜ್ಜೆ ಹಾಕೋತ ಬರ್ಬೇಕು. ನಡೀತು. ಅವ್ರಿಗೊಂದು ಅಂದೇ ಇರಲ್ಲ, ದಿನ ಯಾರು ಹೋಯ್ತಾರ ಅಂತೇಳಿ ಸ್ವಲ್ಪ ಬರ್ಬೇಕು. 10 ಕೆಲಸ ಸ್ವಲ್ಪ ದೂರ ಇಟ್ಟು ಬಂದ್ರ ನಮಗ್ ಒಳ್ಳೇದಲ್ಲ. ನಾವೇನಾರ 10 ಮಂದಿ ಇದ್ರು ಹೇಳ್ತೀವಿ, 4 ಮಂದಿ ಇದ್ರು ಹೇಳ್ತೀವಿ. ಆದ್ರೆ ನಿಮಗ್ ಒಳ್ಳೇದಾಗ್ಬೇಕು, ನಿಮಗ್ ಚಲೋ ಆಗ್ಬೇಕು, ನಿಮ್ಮ ಬದುಕು ಸುಸ್ಥಿರ ಆಗ್ಬೇಕು, ನಿಮ್ ಬದುಕು ಆನಂದವಾಗಿರ್ಬೇಕು ಅಂತಂದ್ರೆ ಇದು ಶರಣರ ಅನುಭವ ಕೇಳಬೇಕಾಯ್ತದ. ಇದನ್ನ ಕೇಳಿದ್ರೆ ನಮ್ಮ ಜೀವನದಲ್ಲಿ ಒಂದು ಅವ್ಯಕ್ತವಾದಂತ ಶಕ್ತಿ ನಮ್ಮ ಹಿಂದೆ ರಕ್ಷಣೆ ನಿಂದಿರ್ತದೆ.
ಎಂತ ಕಷ್ಟದಲ್ಲೂ ಆ ದೇವರು ನಮಗ ಸಹಾಯ ಮಾಡ್ತಾನ, ಯಾರ್ದೋ ಮುಖಾಂತರ ಮಾಡಿಸ್ತಾನ. ಅದಕ್ಕೆ ಅಂಥ ದೈವಿ ಶಕ್ತಿ ನಮ್ಮ ಎದುರು ಇರ್ತದೆ. ಆ ಅನುಭವದ ಶಕ್ತಿ ಎಷ್ಟದ ಅಂದ್ರೆ ನಿಮ್ಗೊಂದು ಹಿಂದೆ ಯಾವಾಗಾರ ಹೇಳಿರ್ಬೇಕು. ನಾನು ಒಂದು ಉದಾಹರಣೆ ಹೇಳ್ತೀನಿ, ನೆನ್ಪು ಬರ್ಲತ್ತದ. ಈ ಮಳೆ ಬೀಳ್ತಿತ್ತು, ಜೋರಾಗಿ ತಿಂಗಳಾನ್ಗಟ್ಲೆ ಮಳೆ ಹತ್ತಿತ್ತು. ದಿನಾ ಮಳಿ ಊರವ್ರಿಗೆ ಸಾಕಾಯ್ತು. ಹೊರಗೆ ಹೋಗ್ಬಿಡಲ್ಲ, ಹೊಲಕ್ಕೆ ಹೋಗ್ಬಿಡಲ್ಲ, ಎಲ್ಲಿ ಹೋಗ್ಬಿಡಲ್ಲ. ಅವಾಗ ಊರವರೆಲ್ಲ ಏನ್ ಮಾಡಿದ್ರು, ಮೀಟಿಂಗ್ ತಕೊಂಡ್ರು. ಎಲ್ಲರೂ ಮೀಟಿಂಗ್ ತಕೊಂಡು ಯಾರ್ದವ್ರು ಮಹಡಿನಲ್ಲಿ ನಿಂತು. ಹಿಂದೆ ಕೊರೋನಾದಾಗ ನಮ್ಮ ಪ್ರಧಾನಮಂತ್ರಿ ಆ ಕೊರೋನಾ ಹೋಗ್ಲಿ ಅಂದ್ರೆ ಗಂಗಾ ಬೆಳೆಯೋದು ಹಚ್ಚಿರ್ ನೋಡ್ರಿ, ನೆನಪಾದನೇ ಇಲ್ಲ ನಿಮ್ಗೆ. ಅವ್ ಎಲ್ಲರೂ ಯಾರ್ದಾರು ಮನೆಗೆ ಕುಂತಿದ್ಯೋ, ಎಲ್ಲರೂ ಮ್ಯಾಗ ಹೋಗೋದು, ಗಂಗಾ ಬೆಳೆಯೋದು. ಅದೊಂದು ಕಾಲ ವಿಚಿತ್ರ. ಒಂದ್ಸಲ ಗಂಗಾ ಬೆಳೆದ್ರು, ಮತ್ತೊಂದ್ಸಲ ದೀಪ ಹಚ್ಚಿದ್ರು. ಹಿಂಗೇನೇನೋ ಅಂದ್ರೆ ಮನುಷ್ಯನಿಗೆ ಒಂದು ದುಷ್ಟ ಶಕ್ತಿ ಹೋಗ್ಲಿ ಅನ್ನೋದು ಅದ್ರ ಹಿಂದಿರೋದು. ಹಂಗ ಅವ್ರು ಏನ್ ಮಾಡಿದ್ರು, ಎಲ್ಲ ಮೀಟಿಂಗ್ ಮಾಡಿ ಆ ಮಳಿ ಎತ್ಕೊಂಡು ನೋಡಿ ಮ್ಯಾಲೆಲ್ಲರೂ ಹೋಗಿ ಮಳಿ ಬೈಲತ್ರು. ಸಾಕೋ ಪುಣ್ಯಾತ್ಮ, ನಿಂದಿರ್ತೇ ಇಲ್ಲ, ನೀ ಹಂಗಿದ್ದಿ, ನೀ ಹಿಂಗಿದ್ದಿ ಅಂತ ಎದುವಾದದ್ದು ಎಲ್ಲರೂ ಬೈಲಕ್ ಚಲೋ ಮಾಡಿದ್ರು. ಭಾಳ ಬೇಯದ್ರ ಆ ಮೇಘರಾಜ ಸಿಟ್ಟು ಬಂತಂತ. ಇಷ್ಟು ಬೇಯ್ಲತ್ತೇನೆ ನಾನು ಬೇರೆ ತೋರಿಸ್ತಾ ನನ್ನ ಕೈ ಅಂತಂತು. ನನ್ನ ಕೈ ತೋರಿಸ್ತಾ, ಏನಾರ ತೋರಿಸು, ನಿನ್ ಬೇಡ, ಸಾಕು ಮಾಡಿ, ನಾನು ಉಪದ್ರ ಮಾಡಿ ಅಂತಲತ್ತು. ಅದು ಮೇಘ ರಾಜ ಅಂತೂ ಆಯ್ತು ತಗೋರಿ, ನೀವು ಬೇಯ್ಲತ್ತಿರ್ಲ ನನಗ, ನಿಮ್ಮೂರಿಗೆ 10 ವರ್ಷ ಬರಲ್ಲ ತಗೋರಿ ಅಂತು. 10 ವರ್ಷ ಬರಲ್ಲ ಅಂತು. 10 ವರ್ಷ ಬರಲ್ಲ ಅಂದ ಕೂಡಲೇ ಊರವರು ಗಾಬರಿ ಆಗ್ಬಿಟ್ರು. ಗಾಬರಿ ಆದ್ರು, ಹೆಂಗ್ ಮಾಡದಿ, 10 ವರ್ಷ ಬರಲ್ಲ. ಮತ್ತ ಮೈರಾಯ ತಪ್ಪಾಯ್ತು ಅಂತ ಪ್ರಾರ್ಥನಾ ಮಾಡತ್ರು, ಪೂಜಾ ಮಾಡತ್ರು, ಜಪ ಮಾಡತ್ರು. ಅವಾಗ ಮೇಘರಾಜ ಅಂದನ, ನಾನು ಶ್ರಾಪ್ ಕೊಟ್ಟಿನಿ, ನನ್ನ ಕೈದಾಗ ಇಲ್ಲ, ಅದು ಹಿಂಗೆ ತಗೊಳಕ್ ನನಗೆ ಬರಲ್ಲ. ನೀವು ಹೋಗ್ಬೇಕಾದ್ರೆ ಶಿವನ ಬಲ್ಲಿ ಹೋಗ್ರಿ, ಶಿವನ ಬಲ್ಲಿ ಹೋಗಿ ಮರೆ ಇಡ್ರಿ. ಆ ಶಿವ ಯಾವಾಗ ಡಂಬರು ಬಾರಿಸ್ತಾನ ಅವಾಗ ಮಳೆ ಬೀಳ್ತದ ಅಂತ. ಅವಾಗ ನನ್ನ ಶ್ರಾಪ್ ಡಂಬರು ಬಾರಿಸ್ರ ನನ್ನ ಶ್ರಾಪ್ ಮುಕ್ತ ಆಯ್ತು ಅಂತ ಹೇಳ್ದ. ಯಾರು ಹೇಳಿದ್ರು? ಮೇಘರಾಜ ಹೇಳ್ದ. ಅವ ಮೇಘರಾಜ ಮೊದಲೇ ಹೇಳಿಟ್ಟಿದ್ದ ಶಿವನಿಗೆ, ಶಿವ 10 ವರ್ಷ ನೀ ಡಮರು ಬಾರಿಸ್ಬೇಡ ನೋಡು ಅಂತ ಹೇಳಿಟ್ಟಿದ್ದ. 10 ವರ್ಷ ನೀ ಬಾರಿಸ್ಬೇಡ ಅಂತ ಹೇಳಿದ. ಇವ್ರು ಶಿವನಿಗೆ ಪ್ರಾರ್ಥನೆ ಮಾಡಿದ್ರು, ಏನೆಲ್ಲ ಮಾಡಿದ್ರು, ಆದ್ರೆ ಶಿವ ಮೊದಲೇ ಅಲ್ಲಿ ಮಾತು ಕೊಟ್ಟಿದ್ದ ಬಾರಿಸಲ್ಲ ಅಂತ. ಅವ ಇನ್ನೇನಂತ ತಿಳ್ಕೊಂಡು ಎಲ್ಲರೂ ನಿರಾಶೆ ಆದ್ರು. 10 ವರ್ಷ ನಮ್ದೇನ್ ಕೆಲಸ ಇಲ್ಲ, ಹೊಲಕ್ಕೆ ಹೋಗೋದ್ ಬಿಟ್ರು, ಹಸನ್ ಮಾಡೋದ್ ಬಿಟ್ರು, ಎತ್ತುಗಳು ಮನೆಗೆ ಅವ್ರು ಅಲ್ಲಿ ಇಲ್ಲಿ ಎಲ್ಲ ಜಮಾ ಮಾಡಿ, ಕಾಳು ಕಡ್ಡಿ ಜಮಾ ಮಾಡ್ಕೊಂಡು ಉಣ್ಕೋತ, ಹ್ಯಾಂಗ್ ಕೊರೋನಾದಾಗ ಎಲ್ಲರೂ ಮನ್ಯಾಗ ಕುಂತಿದ್ರಲ್ಲ ಹಂಗ ಅವ್ರ ಮನ್ಯಾಗ ಕುಂತು ಆರಾಮಾಗಿ ಕುಂತು ಮಾಡತ್ರು. ಆದ್ರ ಅದರಲ್ಲಿ ಒಬ್ಬ ಒಕ್ಕಲಿಗ, ಆ ಊರಾಗ ಒಬ್ಬ ಒಕ್ಕಲಿಗ ದಿನಾಲೂ ಹೊಲಕ್ಕೆ ಹೋಗ್ತಿದ್ದ, ಎತ್ತು ಹೊಡ್ಕೊಂಡು ದಿನಾಲೂ ಎತ್ತು ಹೊಡ್ಕೊಂಡು ಹೋಗ್ತಿದ್ದ. ದಿನಾಲೂ ಹೊಲ ನೇಗಿಲು ಕುಂಟಿ ಹೊಡೆದು ಕಸ ಇದು ಬರ್ತಿದ್ದ. ಮಂದಿ ಊರ್ ಜನ ಎಲ್ಲ ನಡ್ತಿರು, ಇದು ಹುಚ್ಚಿಡುದು, ಇದು ತಲೆ ಕೆಟ್ಟದ ಅಂತಿದು. ಇವೀಗ ಹಂಗನ ಹಿಂಗನ, ಎಲ್ಲರ ಹೆಂಗ್ ಮಾಡಿದ್ರೆ ಎಲ್ಲರೂ ಚಲೋ ಅಂಬೋದು, ಎಲ್ಲರಿಗಿಂತ ಭಿನ್ನ ಮಾಡಿದ್ರೆ ಥೋಡೆ ಬೈಯೋರೆ. ನಿಮ್ಮ ಮನೆ ಯಾರು ಪೂಜೆ ಮಾಡೋರು ಇರಬಾರ್ದು, ಒಬ್ಬರೇ ಮಾಡ್ಲಿ, ಈಗ ಭಾಳ ಅಂತಂತಾರ. ಈಗ ಏನ
ಏನು ಹಿಂಗೆ ಮಾಡ್ತಾರ, ಹಂಗೆ ಏನೇನೋ ಅಂತಿರ್ತಾರ. ಅದಕ್ಕೆಲ್ಲ ಕಿವಿಗೊಡಬಾರ್ದು ನಾವು. ಅವು ಅವಾಗ ಎಲ್ಲರೂ ನಗ್ತಿರಿ, ಹೋಗಾದ್ಮೇಲೆ ಹುಚ್ಚಿಡಿದು ನಿಮಗೆ ಹಂಗ ಅಂತ ಅಂತೀರಿ. ಮ್ಯಾಲ ಒಂದ್ ದಿವ್ಸ ಶಿವ ಪಾರ್ವತಿ ಹಿಂಗ್ ತಿರುಗಾಡ್ಲತ್ತಿರಂತ, ವಾಕಿಂಗ್ ಮಾಡತ್ತಿರಂತ. ವಾಕಿಂಗ್ ಮಾಡ್ತಾ ಮಾಡ್ತಾ ಕ್ಯಾವ್ ನೋಡಿದ್ರು, ಈ ಊರಾಗ 10 ವರ್ಷ ಮಳೆ ಬರಲ್ಲ, ಆದ್ರೆ ಇವ ದಿನ ಹೊಲಕ್ ಹೊಂಟಾನ, ಬಿತ್ಲತ್ತಾನ, ನೇಗಿಲ್ ಹೊಡಿಲತ್ತಾನ, ಎಲ್ಲ ಮಾಡತ್ತಾನ, ಯಾಕೆ ಮಾಡತ್ತಾನ ಕೇಳರಿ ಅಂತೇಳಿ ಮಾರು ವೇಷದಿಂದ ಇಬ್ರು ಕೆಳಗಿಳಿದ್ರು. ಏನಪ್ಪಾ ಮತ್ ನಿಮ್ ಊರಿಗೆ 10 ವರ್ಷ ಮೈನೇ ಬರಲ್ಲ ಅಂತ ಶ್ರಾಪ್ ಆಗ್ಯದ, ಮತ್ತ ನೀವ್ ಯಾಕೆ ಬಿತ್ಲತ್ತಿದಿ, ಯಾಕೆ ಹೊಂಟಿದಿ, ನೀವ್ ದಿನ ಎತ್ತುಗಳು ತಗೊಂಡ್ ಹೊಂಟಿದಿ, ಎತ್ತುಗಳು ದಂಧೆ ಹಚ್ಚಲತ್ತಿದಿ, ಏನ್ ಉಪಯೋಗ ಅದ ಅಂತ ಕೇಳಲ್ಲ. ಅವಾಗ ನೋಡಪ್ಪ ತಮ್ಮ, 10 ವರ್ಷ ನನ್ನ ಎತ್ತುಗಳಿಗೆ ದಂಧೆ ಹಚ್ಚಲ್ ಹೋದ್ರೆ ನಾಳೆ ಅವನ್ನ ನಗರ ಇಟ್ಬಿಡ್ತಾವ ತಲೆ ಮೇಲೆ. ನೀವು ಗೊತ್ತದಿಲ್ಲ, ನೀವು 10 ವರ್ಷ ಆ ಎತ್ತುಗಳಿಗೆ ಏನು ಕೆಲಸ ಕೊಡ್ಬೇಡ್ರಿ. 10 ವರ್ಷ ಬಾದ ಹಿಂಗ ಮ್ಯಾಲ ನೊಗ ಇಡಕ್ ಬರೀ ಹಾರ್ತಾವು, ಅವು ಹಚ್ಚೆಗುಡಲ್ಲಿ ಮುಟ್ಟೆಗುಡಲ್ಲವು. ಮತ್ತ ನನ್ ಮೈ 10 ವರ್ಷದಿಂದ ದುಡಲ್ ಹೋದ್ರೆ ನನ್ ಮೈ ಮಣಿತದ. ಇನ್ನು ಒಂದ್ ದಂಧೆ ಮಾಡ್ಬೇಡ್ರಿ, 10 ವರ್ಷ ಬೇಡ, ಒಂದ್ 3 ವರ್ಷ ನೀವು ಮನ್ಯಾಗ ಕುಂತ್ರ ಮತ್ತ ಒಂದ್ ದಂಧೆ ಮಾಡಂದ್ರ ಮೈ ಮಳೆಯಲ್ಲ. ಅದು ದಿನ ದಿನ ಮಾಡ್ತಾ ಇದ್ರೆ ದಿನ ದಿನ ಮಾಡ್ಬೇಕು. ದಿನ ದಿನ ಮಾಡ್ಬೇಕಂದ್ರೆ ಅದು ತಾನೇ ಅದು ನಡೀತು. ಎಂದಾರ ಒಂದಿನ ಮಾಡಿದ್ರೆ ಅದು ಆಗಲ್ಲ. ಅದು ಅವಾಗ ಆ ಶಿವನಿಗೆ ಹಿಂಗೇನಂತ ತಿಳ್ಕೊಂಡು ಇಬ್ರು ಹೋದ್ರು ಮ್ಯಾಲ. ಹೋದ್ರು ಅವಾಗ ಪಾರ್ವತಿ ಅಂದ್ರು ಶಿವನಿಗೆ, ಶಿವ ನಿಂದು ಗತಿ ಚಲೋ ಇಲ್ಲ ನೋಡು, 10 ವರ್ಷ ನೀ ಡಂಬರಿ ಬಾರ್ಸಕ್ ಹೋದ್ರ ನೀವು ಡಂಬರಿ ಬಾರ್ಸೋದೇ ನೆನಪು ಹೋಯ್ತದ. 10 ವರ್ಷ ನೀ ಡಂಬರಿ ಬಾರ್ಸಲ್ ಹೋದ್ರ ನೀವು ಡಂಬರಿ ಬಾರ್ಸೋದೇ ನೆನಪು ಹೋಯ್ತದ. ಡಂಬರಿ ಬಾರ್ಸು ಅಂತಂದ್ರೆ ಆಕೆ ಅವ ಡಂಬರಿ ಬಾರದ ಮಳೆ ಬಂತು, ದೋದೋ ಮಳೆ ಬಂತು, ಎಲ್ಲ ಚಲೋ ಆಯ್ತು. ಈ ಮಾತನ್ನ ಇಲ್ಲಿ ಯಾಕೆ ಹೇಳತ್ತೀನಿ ಅಂದ್ರೆ, ನೀವು ಬರೀ ವರ್ಷಿಗೊಂದು ಶ್ರಾವಣಕ್ಕೆ ಬರ್ತಾ ಅಂದ್ರೆ ನಿಮ್ದು ಹಂಗೆ ಇತ್ತು. ನೆಲ ಬರ್ಬೇಕು, ತಿಂಗಳಿಗೊಮ್ಮೆ ಬರ್ಬೇಕು, ಹುಣ್ಣಿಗೊಮ್ಮೆ ಬರ್ಬೇಕು, ಮತ್ತ ಅವಾಗ ಡಿಸೆಂಬರ್ದಾಗ ಬರ್ಬೇಕು, ಏಪ್ರಿಲ್ದಾಗ ಬರ್ಬೇಕು. ನೆಲ ಬಂದ್ರೆ ನಿಮ್ದು ಚಂದ ಆಗ್ತದ. ಇಲ್ಲಂದ್ರ ಮತ್ತ ಹಂಗಾಗಲ್ಲ. ನೀವು ಮೇಲೆ ಬರ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಸಮಯ 5-10 ನಿಮಿಷ ಇವತ್ತು ಹೆಚ್ಚಾಯ್ತು, ಕೊನೆ ದಿವಸದ. ಅದಕ್ಕೆ ನೀವೆಲ್ಲರೂ ಬಹಳ ಒಳ್ಳೆ ರೀತಿಯಿಂದ ನಮ್ಮ ಬಸವಲಿಂಗಿಯವರು ಎಕಡೆ ಹೋದ್ರು, ಬಹಳ ಚಂದಾಗಿ ಪ್ರವಚನ ಮಾಡಿದ್ರು. ಒಳ್ಳೆ ರೀತಿಯಿಂದ ನೀವು ಕೇಳಿದ್ರಿ. ಇವತ್ತೂ ಹೇಳಿರ್ಬೇಕು, ಅವ್ರನ್ನ ಬರಸ್ತನ ಏನೋ ಹೇಳಿರ್ಬೇಕು. ಅದಕ್ಕೆ ಒಳ್ಳೆ ರೀತಿಯಿಂದ ನಿಮ್ಮೆಲ್ಲರೂ ಕಾರ್ಯ ಮಾಡಿದ್ರಿ. ಈ ವರ್ಷ ಬಹಳ ಸಂತೋಷದಿಂದ ಹೇಳಿಕ್ ಬಯಸ್ತಾ ಇದ್ದೀನಿ. ನಮ್ಮ ಗುಂಡಪ್ಪ ಸಂಗಮಕರ್ ಅವರು ಈ ಶ್ರಾವಣ ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರು ಮಾಡಿದ ಮೇಲೆ ಸ್ವತಃ ಅವರೇ ನಿಂತು ಆ ಕಡೆ ಈ ಕಡೆ ಓಡಾಡ್ಕೋತ, ಕುರ್ಚಿ ಕಂಬಿದ್ರ ಹಾಕೋತ ಎಲ್ಲರಿಗೂ ಕೂಡ್ರಿ ಅಂತ ಹೇಳ್ತಾ ಬಹಳ ಒಳ್ಳೆ ರೀತಿಯಿಂದ ಸೇವೆ ಮಾಡ್ಯಾರ. ಅದಕ್ಕೆ ಅವರಿಗೆ ಬಸವ ಗುರುವಿನ ಶ್ರೀ ರಕ್ಷೆ ಸದಾ ಇರ್ಲಂತ ಹಾರೈಸಿ ಅವರಿಗೆ ಆಶೀರ್ವಾದ ಮಾಡ್ತೀವಿ. ಅವ್ರ ಸತಿಪತಿಗಳು ಬರಬೇಕು, ಬಂದು ಆಶೀರ್ವಾದ ತಗೋಬೇಕಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಅನೇಕರು ಸೇವಾ ಮಾಡಿರಿ. ನಮ್ಮೆಲ್ಲ ಮಠದ ವಿದ್ಯಾರ್ಥಿಗಳು, ನಮ್ಮ ITI ಕಾಲೇಜಿನ ಪ್ರಿನ್ಸಿಪಾಲ್ ಹೆಸರೇನು ಸರ್, ಇಂದುಮತಿ ಗುಂಡಪ್ಪ ದಂಪತಿಗಳು, ದೇವರಾಜ್ ಅವರು ಎಲ್ಲರೂ ಬಹಳ ಒಳ್ಳೆ ರೀತಿಯಿಂದ ಸೇವೆ ಮಾಡ್ಯಾರ. ಅವರೆಲ್ಲರೂ ಬೇಗ ಬಂದು ಒಂದು ಆಶೀರ್ವಾದ ತಗೊಂಡು ಹೋಗ್ಬೇಕು. ಒಂದು 5 ನಿಮಿಷ ನೀವು ತಾಳ್ಮೆ ತಕೋರಿ, ಒಂದು 5 ನಿಮಿಷದಾಗ ಮುಗಿಸ್ಬಿಡ್ತೀವಿ. ಅದಕ್ಕೆ ನಾವು ಇವತ್ತು ಯಾರಿಗೂ ಗೆಸ್ಟ್ ಅದು ಇದು ಏನು ಕರೆದಿಲ್ಲ.
ಏನಪ್ಪಾರು